Hello, good morning, dear students. In the last video, we were discussing about how to frame the sentences in present continuous tense. I hope that you students have understood whatever the things that I have discussed in the last video. And today is the class. Here we are going to know something about how to frame the sentences in a present perfect tense. What is present perfect tense and how to frame the sentences in a present perfect tense. Those are the things that I am going to let you know. So before going to start the present perfect tense, one thing you should know that you should know the three different forms of the verb: present form, past form and past participle form. ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸಲ್ಲಿ ವಾಕ್ಯಗಳನ್ನು ರಚನೆ ಮಾಡಬೇಕು ಅಂತ ಹೇಳಿದರೆ ಅದಕ್ಕಿಂತ ಪೂರ್ವದಲ್ಲಿ ನಮಗೆ ಪ್ರತಿಯೊಂದು ವರ್ಬಿಗೆ 3 ಫಾರ್ಮ್ಸ್ ಇರುತ್ತೆ ಅಂತ ಹೇಳಿದ್ವಿ, ಹೌದಲ್ವಾ? ಫಸ್ಟ್ ಫಾರ್ಮ್, ಸೆಕೆಂಡ್ ಫಾರ್ಮ್, ಥರ್ಡ್ ಫಾರ್ಮ್. ಅಥವಾ ಇದನ್ನು ಏನಂತ ಹೇಳ್ಬೋದು ಅಂತಂದರೆ ಪ್ರೆಸೆಂಟ್ ಫಾರ್ಮ್, ಪಾಸ್ಟ್ ಫಾರ್ಮ್, ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮ್. ಸೊ ಇವುಗಳನ್ನು ನೀವು ಚೆನ್ನಾಗಿ ತಿಳ್ಕೊಂಡಿರಬೇಕು. ದೆನ್ ಓನ್ಲಿ ಇಟ್ ವುಡ್ ಬಿ ವೆರಿ ಈಸಿ ಟು ಫ್ರೇಮ್ ದ ಸೆಂಟೆನ್ಸಸ್ ಇನ್ ಅ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್. ವಾಟ್ ಈಸ್ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ and how to frame the sentences in a present perfect tense? The first we shall go through a what is that formula. Okay, ಒಂದು ಫಾರ್ಮುಲಾ ಇದೆ. ಓಕೆ, ಆ ಫಾರ್ಮುಲಾ ಪ್ರಕಾರ ನಾವು ನೋಡ್ತಾ ಹೋಗೋಣಂತೆ. ಟುಡೇ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಅಬೌಟ್ ದ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್. ಓಕೆ, ವಾಟ್ ಈಸ್ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್? ಈಗ ವಾಟ್ ಈಸ್ ದ ಸಿಂಟ್ಯಾಕ್ಸ್ ಆರ್ ಫಾರ್ಮುಲಾ that we should hear? Is it being seen? Yes. Okay, so present perfect continuous tense. Okay, here in the present perfect continuous tense, present perfect continuous tense is a type of present tense which indicates an action which has already completed in the present. Okay, for example, already ಆ ಕೆಲಸ ಮುಕ್ತಾಯ ಆಗಿರತಕ್ಕಂಥ ಕೆಲಸಗಳನ್ನು ನಾವು ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸಲ್ಲಿ ಹೇಳ್ತೀವಿ. ಪ್ರೆಸೆಂಟ್ ಫಾರ್ಮಲ್ಲಿ ಪ್ರೆಸೆಂಟಲ್ಲೇ ನಡೆದಿತ್ತು ಮತ್ತು ಇವಾಗಲೇ ಕಂಪ್ಲೀಟ್ ಆಗಿದೆ ಅಂತೇಳಿ. ಓಕೆ, ವಾಟ್ ಈಸ್ ದ ಫಾರ್ಮುಲಾ ದ್ಯಾಟ್ ಕ್ಯಾನ್ ಬಿ ಯೂಸ್ಡ್ ಹಿಯರ್? ಫಾರ್ಮುಲಾ ಬಂತು ಅಂತ ಹೇಳಿದ್ರೆ ಬಿಫೋರ್ ದಟ್ ಈಗ ಕನ್ನಡದಲ್ಲಿ ಏನಂತ ಹೇಗೆ ವಾಕ್ಯಗಳನ್ನು ರಚನೆ ಮಾಡೋಂಥ. ಈಗ ನೋಡಿ, ನಾನು ಹೋಗುತ್ತೇನೆ, ಐ ಗೋ. ನಾನು ಹೋಗ್ತಾ ಇದ್ದೇನೆ, ಐ ಆಮ್ ಗೋಯಿಂಗ್. ನಾನು ಹೋಗಿದ್ದೇನೆ ಅಂದರೆ ಆಲ್ರೆಡಿ ಆ್ಯಕ್ಷನ್ ಈಸ್ ಓವರ್. ನಾನು ಹೋಗಿದ್ದೇನೆ ಅಂತಂದರೆ ಐ ಹ್ಯಾವ್ ಗಾನ್ ಅಂತ ಹೇಳ್ತೀರಾ. ಐ ಗೋ, ನಾನು ಹೋಗುತ್ತೇನೆ. ಐ ಆಮ್ ಗೋಯಿಂಗ್, ನಾನು ಹೋಗ್ತಾ ಇದ್ದೇನೆ. ಐ ಹ್ಯಾವ್ ಗಾನ್ ಅಂದರೆ ನಾನು ಹೋಗಿದ್ದೇನೆ. ದಿಸ್ ಈಸ್ ಹೌ ಯು ಆರ್ ಗೋಯಿಂಗ್ ಟು ಫ್ರೇಮ್ ಸೆಂಟೆನ್ಸಸ್ ಇನ್ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್. ಸಿಮಿಲರ್ಲಿ, ಒನ್ ಮೋರ್ ಎಕ್ಸಾಂಪಲ್ ಐ ಆಮ್ ಗೋಯಿಂಗ್ ಟು ಪುಟ್ ಇನ್ ಫ್ರಂಟ್ ಆಫ್ ಯು, ಡಿಯರ್ ಸ್ಟೂಡೆಂಟ್ಸ್. ದಟ್ಸ್ ವಾಟ್ ಐ ಆಮ್ ಡ್ರಿಂಕಿಂಗ್ ಟೀ. ಅರಿಸ್ ಐ ಆಮ್ ಟೇಕಿಂಗ್, ಸರ್ ಐ ಟೇಕ್ ಟೀ. ನಾನು ಟೀಯನ್ನು ಕುಡಿಯುತ್ತೇನೆ. ಐ ಟೇಕ್ ಟೀ, ಸಿಂಪಲ್ ಪ್ರೆಸೆಂಟ್ ಟೆನ್ಸ್. ನಾನು ಟೀಯನ್ನು ಕುಡಿಯುತ್ತಿದ್ದೇನೆ. ಐ ಆಮ್ ಟೇಕಿಂಗ್ ಟೀ. ನಾನು ಟೀಯನ್ನು ಕುಡಿತಾ ಇದ್ದೇನೆ. ಆಲ್ರೆಡಿ ಟೀ ಕುಡಿತಕ್ಕಂಥ ಒಂದು ಕಾರ್ಯ ಮುಕ್ತಾಯ ಆಗಿತ್ತು ಅಂತಂದರೆ ಏನು ಹೇಳ್ಬೋದು? ಐ ಹ್ಯಾವ್ ಟೇಕನ್ ಮೈ ಟೀ ಅಂತ ಹೇಳ್ತೀರಾ. ಐ ಹ್ಯಾವ್ ಟೇಕನ್ ಟೀ ಅಂತ ಹೇಳ್ತಾ ಇದ್ದೀರಾ. ಓಕೆ, ಇದಕ್ಕೋಸ್ಕರ ಟು ಫ್ರೇಮ್ ಸೆಂಟೆನ್ಸಸ್ ಇನ್ ಅ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಯು ಶುಡ್ ನೋ ದ ಬೇಸಿಕ್ ರೂಲ್. ವಾಟ್ ಈಸ್ ದ ಬೇಸಿಕ್ ರೂಲ್? What is the basic rule that you need to keep in your mind before framing the sentences in a present perfect tense? That we can come to know. The first, there should be subject. What is subject? I, we, they, you, he, she, it. Pronouns. ಅಥವಾ ಯಾವುದಾದ್ರೂ ಒಬ್ಬ ವ್ಯಕ್ತಿ ಹೆಸರು, ಅರುಣ್ ಕುಮಾರ್, ಚಂದ್ರು, ಮೌನೇಶ್ವರಿ. ಓಕೆ, ಈ ರೀತಿಯಾಗಿ ಸಬ್ಜೆಕ್ಟನ್ನು ಹಾಕ್ತೀರಾ. ನೆಕ್ಸ್ಟ್ ಟು ಸಬ್ಜೆಕ್ಟ್ ಹ್ಯಾವ್ ಅನ್ನು ಹಾಕ್ತೀರಾ. ನೆಕ್ಸ್ಟ್ ಟು ಹ್ಯಾವ್ ಥರ್ಡ್ ಫಾರ್ಮ್ ಆಫ್ ದ ವರ್ಬನ್ನು ಯೂಸ್ ಮಾಡ್ತೀರಾ. ಆ್ಯಂಡ್ ನೆಕ್ಸ್ಟ್ ಈಸ್ ಆಬ್ಜೆಕ್ಟನ್ನು ಹಾಕ್ತೀರಾ. ಓಕೆ, ಆಬ್ಜೆಕ್ಟನ್ನು ಹಾಕ್ತೀರಾ. ಯೂಸ್ವಲಿ ದೀಸ್ ವರ್ಡ್ಸ್ ಆರ್ ಗೋಯಿಂಗ್ ಟು ಎಂಡ್ ವಿತ್ ಇದ್ದೇನೆ. ಕನ್ನಡದಲ್ಲಿ ಇದ್ದೇನೆ ಅಂತ ಎಂಡಾಗುತ್ತೆ. ಈಗ ನಾನು ನೋಡಿದ್ದೇನೆ, ನಾನು ಮಾತನಾಡಿದ್ದೇನೆ, ನಾನು ಕೇಳಿದ್ದೇನೆ, ನಾನು ಸಾಕಷ್ಟು ಕೆಲಸಗಳನ್ನು ಮಾಡಿದ್ದೇನೆ, ನಾನು ನಿಮ್ಮನ್ನು ಸುಮಾರು ವರ್ಷಗಳ ಹಿಂದೆ ನೋಡಿದ್ದೇನೆ, ಇದ್ದೇನೆ ಅಂತ ಎಂಡಾಗುತ್ತೆ. ಅದಕ್ಕೆ ವಾಟ್ ಈಸ್ ದ ಫಾರ್ಮುಲಾ ದ್ಯಾಟ್ ವಿ ನೀಡ್ ಟು ಫಾಲೋ ಹಿಯರ್? ದೇರ್ ಶುಡ್ ಬಿ ಸಬ್ಜೆಕ್ಟ್, ನೆಕ್ಸ್ಟ್ ಟು ಸಬ್ಜೆಕ್ಟ್ ಹ್ಯಾವ್, ಅಂಡ್ ನೆಕ್ಸ್ಟ್ ಟು ಹ್ಯಾವ್ ಥರ್ಡ್ ಫಾರ್ಮ್ ಆಫ್ ದ ವರ್ಬ್, ಅಂಡ್ ನೆಕ್ಸ್ಟ್ ಟು ಥರ್ಡ್ ಫಾರ್ಮ್ ಆಫ್ ದ ವರ್ಬ್ ಆಬ್ಜೆಕ್ಟ್ ಈಸ್ ಟು ಬಿ ಯೂಸ್ಡ್. Okay, sometimes have will be used when subject is I, we, they, you. Okay, ಒಂದು ನೋಟ್ಬುಕ್ ತಗೊಂಡು ಅದರಲ್ಲಿ ನೋಟ್ ಡೌನ್ ಮಾಡ್ಕೊಳ್ತಾ ಹೋಗ್ರಿ. have, the helping verb called have will be used when subject is I, we, they, you or any other plural forms. Okay, and has will be used when the subject is he, she, it. Okay, subject ಆದ ನಂತರ have ಆದ್ರೆ ಹಾಕೋಬಹುದು ಅಥವಾ has ಆದ್ರೆ ಹಾಕಬಹುದು. ಬಟ್ there is a condition. What is the condition that you need to satisfy? Have should be used when subject is I, we, they, you. Similarly, has can be used only when subject is third person singular. For example, he, she, it,
ಚಂದ್ರು, ರಾಮು, ಸೋಮು, ಓಕೆ ಎಟ್ಸೆಟ್ರಾ ಆ್ಯಂಡ್ ಸೋ ಆನ್. ಗೊತ್ತಾಗ್ತಿದೆ ಅಲ್ವಾ? ಓಕೆ, ಒಂದು ಎಕ್ಸಾಂಪಲ್ ನಾನು ನಿಮಗೆ ಕೊಡ್ತಾ ಹೋಗ್ತಿದ್ದೀನಿ. ಏನಪ್ಪ ಅಂತಂದರೆ ಐ ಹ್ಯಾವ್ ಗಾನ್. I have gone. The first subject I have used, the subject I have used. Similarly, have, it has been used helping verb, and third form is gone. Sir, I have gone ಅಂದರೆ ಕನ್ನಡದಲ್ಲಿ ಏನು ಹೇಳ್ತೀರಾ? ಓಕೆ, I have gone ಅಂತಂದರೆ I have gone to temple. ಆಬ್ಜೆಕ್ಟ್ ಯಾವ್ದಾದ್ರು ತಗೊಳ್ಳಿ. Now I am not going to include. Okay, I have gone to temple. I have gone to temple. Sir, I go to temple. I am going to temple. I have gone to temple. What are the differences among these sentences? ಇವುಗಳೆಲ್ಲ ಬದಲಾವಣೆಗಳು. ಈ ಎಲ್ಲ ವಾಕ್ಯಗಳ ಒಂದು ಕನ್ನಡ ಅನುವಾದ ನಾವು ಮಾಡ್ತಾ ಹೋದರೆ ಆಲ್ರೆಡಿ in the previous videos we came to know that present form, present tense, present continuous tense, present perfect tense. Present perfect tense that we are discussing in this class. Okay, I go to temple ಅಂದರೆ ನಾನು ದೇವಸ್ಥಾನಕ್ಕೆ ಹೋಗುತ್ತೇನೆ. I am going to temple ಅಂದರೆ ನಾನು ದೇವಸ್ಥಾನಕ್ಕೆ ಹೋಗುತ್ತಿದ್ದೇನೆ. ಆಲ್ರೆಡಿ ವರ್ಕ್ ಈಸ್ ಸ್ಟಾರ್ಟೆಡ್ ಆ್ಯಂಡ್ ವರ್ಕ್ ಈಸ್ ಬೀಯಿಂಗ್ ಕಂಟಿನ್ಯೂಡ್ ಅಂತೇಳಿ. ಐ ಹ್ಯಾವ್ ಗಾನ್ ಟು ಟೆಂಪಲ್ ಅಂದರೆ ದೇವಸ್ಥಾನಕ್ಕೆ ಹೋಗಿದ್ದೇನೆ. ನಾನು ಆಲ್ರೆಡಿ ದೇವಸ್ಥಾನಕ್ಕೆ ಹೋಗಿದ್ದೇನೆ. ಎಸ್, ಇದ್ದೇನೆ ಅಂತ ಹೆಂಡಾಗುತ್ತೆ ಅಂತ ಹೇಳಿತ್ತಲ್ವಾ? ಎಸ್, ಐ ಹ್ಯಾವ್ ಗಾನ್ ಟು ಟೆಂಪಲ್. ನಾನು ದೇವಸ್ಥಾನಕ್ಕೆ ಹೋಗಿದ್ದೇನೆ. ಐ ಹ್ಯಾವ್ ಗಾನ್ ಟು ಟೆಂಪಲ್. ನಾವು ದೇವಸ್ಥಾನಕ್ಕೆ ಹೋಗಿದ್ದೇವೆ. ವಿ ಹ್ಯಾವ್ ಗಾನ್ ಟು ಟೆಂಪಲ್. ನಾವು ದೇವಸ್ಥಾನಕ್ಕೆ ಹೋಗಿದ್ದೇವೆ. ವಿ ಹ್ಯಾವ್ ಗಾನ್ ಟು ಟೆಂಪಲ್. ಗೊತ್ತಾಗ್ತಿದೆ ಅಲ್ವಾ? ಅವರು ದೇವಸ್ಥಾನಕ್ಕೆ ಹೋಗಿದ್ದಾರೆ. ದೇ ಹ್ಯಾವ್ ಗಾನ್ ಟು ಟೆಂಪಲ್. ದೇ ಹ್ಯಾವ್ ಗಾನ್ ಟು ಟೆಂಪಲ್. ನೀನು ದೇವಸ್ಥಾನಕ್ಕೆ ಹೋಗಿದ್ದೀಯಾ? ಯು ಹ್ಯಾವ್ ಗಾನ್ ಟು ಟೆಂಪಲ್. ಹೌದಲ್ವಾ? ಅವಳು ದೇವಸ್ಥಾನಕ್ಕೆ ಹೋಗಿದ್ದಾಳೆ. ಶಿ ಹ್ಯಾಸ್ ಗಾನ್ ಟು ಟೆಂಪಲ್. ನೋಡಿ, ಶಿ ಬಂದರೆ ಹ್ಯಾವ್ ಬರೋ ಹಾಗಿಲ್ಲ, ಹ್ಯಾಸ್ ಅನ್ನು ಆ್ಯಡ್ ಮಾಡಬೇಕು. ಇದನ್ನು ಬರ್ಕೊಳ್ಳಿ. ಶಿ ಹ್ಯಾಸ್ ಗಾನ್ ಟು ಟೆಂಪಲ್. ಅವಳು ದೇವಸ್ಥಾನಕ್ಕೆ ಹೋಗಿದ್ದಾಳೆ. ಈ ಹ್ಯಾಸ್ ಗಾನ್ ಟು ಟೆಂಪಲ್. ಅವನು ದೇವಸ್ಥಾನಕ್ಕೆ ಹೋಗಿದ್ದಾನೆ. ವೇರ್ ಈಸ್ ರಾಮು? ಐ ಹ್ಯಾವ್ ಬೀನ್ ಸರ್ಚಿಂಗ್ ಫಾರ್ ರಾಮು ಸಿನ್ಸ್ ಮಾರ್ನಿಂಗ್. ಬೆಳಗಿಂದ ರಾಮನ್ ಹುಡುಕ್ತಾ ಇದ್ದೀನಿ. ವೆರ್ ಈಸ್ ರಾಮು? he is not being seen. Oh, Ramu, he has gone to temple. ಅವನು ದೇವಸ್ಥಾನಕ್ಕೆ ಹೋಗಿದ್ದಾನೆ. he has gone to ಬೆಂಗಳೂರಿಗೆ ಹೋಗಿದ್ದಾನೆ. he has gone to temple. she has gone to temple. Raju has gone to temple. ರಾಜು ಅಂಡ್ ಸೀತಾ ಹ್ಯಾವ್ ಗಾನ್ ಟು ಟೆಂಪಲ್. ಪ್ಲೂರಲ್ ಬಂತು ಅಂದರೆ ಹ್ಯಾವ್ ಅನ್ನು ತಗೊಳ್ಬೇಕು, ಅಲ್ಲಿ ಹ್ಯಾಸ್ ಅನ್ನು ತಗೊಳ್ಳೋ ಹಾಗಿಲ್ಲ. ಗೊತ್ತಾಗ್ತಿದೆ ಅಲ್ವಾ ಡಿಯರ್ ಸ್ಟೂಡೆಂಟ್ಸ್? ನಿಮಗೆ ಗೊತ್ತಾಗಿಲ್ಲ ಅಂತಂದರೆ ಪಾಸ್ ಮಾಡಿ ಮತ್ತೆ ರಿವೈಸ್ ಮಾಡಿಕೊಂಡು ನೋಡ್ಕೊಳ್ಳಿ. ಓಕೆ, ಬಿಕಾಸ್ ಇಟ್ ಈಸ್ ಅ ರೆಕಾರ್ಡೆಡ್ ವಿಡಿಯೋ. ಎನಿ ನಂಬರ್ ಆಫ್ ಟೈಮ್ಸ್ ಯು ಕ್ಯಾನ್ ವಾಚ್ ಇಟ್. ಒಂದು ನೋಟ್ಬುಕ್ ತಗೊಂಡು ಪ್ರಾಕ್ಟೀಸ್ ಚೆನ್ನಾಗಿ ನೀವು ಪ್ರಾಕ್ಟೀಸನ್ನು ಮಾಡಿ. ಓಕೆ, ಐ ಹ್ಯಾವ್ ಗಾನ್ ಟು ಟೆಂಪಲ್. ನಾನು ದೇವಸ್ಥಾನಕ್ಕೆ ಹೋಗಿದ್ದೇನೆ. ನಾನು ನಿಮ್ಮನ್ನು ನೋಡುತ್ತೇನೆ. ಐ ಸಿ ಯು. ಅಷ್ಟೇ, ಐ ಸಿ ಯು. ನಾನು ನಿಮ್ಮನ್ನು ನೋಡ್ತೀನಿ. ಐ ಸಿ ಯು. ನಾನು ನಿಮ್ಮನ್ನು ನೋಡ್ತಾ ಇದ್ದೇನೆ. ಐ ಆಮ್ ಸೀಯಿಂಗ್ ಯು. ಅಯ್ಯೋ, ನಾನು ನಿಮ್ಮನ್ನು ನೋಡಿದ್ದೀನಿ ಬಿಡ್ರಿ. ಐ ಹ್ಯಾವ್ ಸೀನ್ ಯು. ನೋಡಿದ್ದೇನೆ. ಇದ್ದೇನೆ ಅಂತ ಎಂದಾಗುತ್ತೆ. ಐ ಹ್ಯಾವ್ ಸೀನ್ ಯು. ನಾನು ನಿಮ್ಮನ್ನು ನೋಡಿದ್ದೇನೆ. ಐ ಹ್ಯಾವ್ ಸೀನ್ ಯು. ಸರ್, ಸಿ, ಸಾ, ಸೀನ್. ಸೀನ್ ಇಸ್ ದ ಥರ್ಡ್ ಫಾರ್ಮ್ ಆಫ್ ದ ವರ್ಬ್. ಹ್ಯಾವನ್ನು ಯೂಸ್ ಮಾಡಿದ್ದೀರಾ ಅಂದರೆ ನೀವು ನೆಕ್ಸ್ಟ್ ಬರ್ತಕ್ಕಂತಹ ವರ್ಬ್ ಏನಾಗಿರಬೇಕು? ಥರ್ಡ್ ಫಾರ್ಮೇ ಆಗಿರಬೇಕು. ಈಗ ಗೋ, ವೆಂಟ್, ಗಾನನ್ನು ಯೂಸ್ ಮಾಡಿ. ಬ್ರೇಕ್, ಬ್ರೋಕ್, ಬ್ರೋಕನನ್ನು ಯೂಸ್ ಮಾಡಿ. ಸಿಟ್, ಸ್ಯಾಟ್, ಸಿಟ್ಟನ್ನು ಯೂಸ್ ಮಾಡಿ. ಸಿಂಗ್, ಸ್ಯಾಂಗ್, ಸಂಗನ್ನು ಯೂಸ್ ಮಾಡಿ. ಹ್ಯಾವ್ ಬಂತು ಅಂದರೆ ಥರ್ಡ್ ಫಾರ್ಮ್ ಆಫ್ ದ ವರ್ಬನ್ನು ಯೂಸ್ ಮಾಡಬೇಕು. ಉದಾಹರಣೆ, ನಾನು ಹಾಡನ್ನು ಹೇಳುತ್ತೇನೆ ಅಂದರೆ ಏನು ಹೇಳ್ತೀರಿ? ನಾನು ಹಾಡುತ್ತೇನೆ. ಐ ಸಿಂಗ್. ಅಷ್ಟೇ, ಫಸ್ಟ್ ಫಾರ್ಮ್ ಆಫ್ ದ ವರ್ಬ್ ಐ ಸಿಂಗ್. ನಾನು ಆಡ್ತಾ ಇದ್ದೇನೆ. ಐ ಆಮ್ ಸಿಂಗಿಂಗ್. ಐ ಎನ್ ಜಿ ಫಾರ್ಮ್ ಇಸ್ ಟು ಬಿ ಆ್ಯಡೆಡ್. ಐ ಆಮ್ ಸಿಂಗಿಂಗ್. ನಾನು ಆಡ್ತಾ ಇದ್ದೇನೆ. ನಾನು ಹಾಡಿದ್ದೇನೆ. ಐ ಹ್ಯಾವ್ ಸಂಗ್. SUNG. ಸಿಂಗ್, ಸಂಗ್ ತಾನೆ ಹ್ಯಾವ್ ಇದೆ. ಐ ಹ್ಯಾವ್ ಸಂಗ್ ಅಂತ ಹೇಳ್ತೀರಾ. ನಾನು ಆಡಿದ್ದೇನೆ. ಐ ಹ್ಯಾವ್ ಸಂಗ್. ನಾನು ಹಾಡಿದ್ದೇನೆ. ಗೊತ್ತಾಗ್ತಿದೆ ಅಲ್ವಾ? ಎಸ್, ದಿಸ್ ಇಸ್ ಹೌ ಯು ಆರ್ ಗೋಯಿಂಗ್ ಟು ಫ್ರೇಮ್ ಸೆಂಟೆನ್ಸ್. ಐ ಹ್ಯಾವ್ ಸಂಗ್. ನಾನು ಹಾಡಿದ್ದೇನೆ. ಓ, ಐ ಹ್ಯಾವ್ ಸಂಗ್ ಮೆನಿ ಸಾಂಗ್ಸ್. ಸಾಕಷ್ಟು ಹಾಡುಗಳನ್ನು ನಾನು ಹಾಡಿದ್ದೇನೆ. ನಾನು ನ್ಯೂಸ್ ಪೇಪರ್ ಓದಿದ್ದೀನಿ. ಐ ಹ್ಯಾವ್ ರೆಡ್ ದ ನ್ಯೂಸ್ ಪೇಪರ್. ರೆಡ್. ಐ ಹ್ಯಾವ್ ರೆಡ್ ದ ನ್ಯೂಸ್ ಪೇಪರ್. ನಾನು ನ್ಯೂಸ್ ಪೇಪರನ್ನು ಓದಿದ್ದೇನೆ. ಗೊತ್ತಾಗ್ತಿದೆ ಅಲ್ವಾ? ನೋಡಿ, ನಾನು ಕನ್ನಡದಲ್ಲೂ ಮತ್ತು ಇಂಗ್ಲೀಷ್ನಲ್ಲಿ ಎರಡರಲ್ಲೂ ಕೂಡ ಹೇಳ್ತಾ ಇದ್ದೀನಿ. ಯಾಕೆ ಅಂತ ಹೇಳಿದ್ರೆ, ಐ ಡೋಂಟ್ ನೋ ಹೌ ಮೆನಿ ಆಫ್ ಯು ಆರ್ ಫ್ರಮ್ ಕನ್ನಡ ಮೀಡಿಯಮ್ ಆ್ಯಂಡ್ ಹೌ ಮೆನಿ ಆಫ್ ಯು ಆರ್ ಫ್ರಮ್ ಇಂಗ್ಲೀಷ್ ಮೀಡಿಯಮ್ ಆ್ಯಂಡ್ ಹೌ ಮೆನಿ ಆಫ್ ಯು ಆರ್ ಫ್ರಮ್ ಅರ್ಬನ್ ಆ್ಯಂಡ್ ರೂರಲ್ ಏರಿಯಾಸ್. ದಟ್ ಐ ಡೋಂಟ್ ನೋ. ಓಕೆ, ಹಾಗಾಗಿ ನೀವು ಝೀರೋ ಅಂತಲೇ ತಿಳ್ಕೊಂಬಿಟ್ಟೇನಪ್ಪ ಅಂದರೆ ಬಹಳ ಬಿಗಿನಿಂಗಿಂದ ನಿಮಗೆ ಹೇಳ್ತಾ ಇದ್ದೀನಿ. ಜಸ್ಟ್ ವಿಡಿಯೋ ನೋಡೋದ್ರಿಂದ ಲಾಭ ಆಗೋದಿಲ್ಲ. ಇದನ್ನು ಬರ್ಕೊಂಡು ನೀವು ಪ್ರಾಕ್ಟೀಸ್ ಮಾಡ್ತಾ ಹೋಗಬೇಕಾಗತ್ತೆ. ಓಕೆ, ಫೈನ್. ಹಿಯರ್ ಎಕ್ಸಾಂಪಲ್, ಐ ಹ್ಯಾವ್ ಗಾನ್ ಟು ಟೆಂಪಲ್. ನಾನು ದೇವಸ್ಥಾನಕ್ಕೆ ಹೋಗಿದ್ದೇನೆ. ದಿಸ್ ಈಸ್ ಅನ್ ಅಫರ್ಮೇಟಿವ್ ಸೆಂಟೆನ್ಸ್. ಐ ಹ್ಯಾವ್ ಗಾನ್ ಟು ಟೆಂಪಲ್. ಇದು ಅಫರ್ಮೇಟಿವ್ ಸೆಂಟೆನ್ಸ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಬರೋಣ. ಯಾವ್ದು ಹೇಳಿ?
In the last video we were discussing the same types of the sentences, affirmative sentence then negative sentence. ನಾನು ದೇವಸ್ಥಾನಕ್ಕೆ ಹೋಗಿದ್ದೇನೆ, I have gone to temple. ನಾನು ದೇವಸ್ಥಾನಕ್ಕೆ ಹೋಗಿಲ್ಲ ಅನ್ನಕ್ಕೆ ಏನಂತೀರಾ? I have not gone to temple. I have not gone to temple. ನಾನು ದೇವಸ್ಥಾನಕ್ಕೆ ಹೋಗಿಲ್ಲ. I have gone to temple. ನಾನು ದೇವಸ್ಥಾನಕ್ಕೆ ಹೋಗಿದ್ದೀನಿ. I have not gone to temple. ನಾನು ದೇವಸ್ಥಾನಕ್ಕೆ ಹೋಗಿಲ್ಲ. ಇಲ್ಲಿ ಏನು ಡಿಫ್ರೆನ್ಸ್ ಅಥವಾ ಏನು ಚೇಂಜ್ ಆಯಿತು? ಓನ್ಲಿ ಒನ್ ವರ್ಡ್ ಐ ಹ್ಯಾವ್ ಆ್ಯಡೆಡ್, ದಟ್ ಈಸ್ ನಾಟ್. ನಾಟ್ ಅನ್ನುವಂಥ ಪದವನ್ನು ಹ್ಯಾವ್ ನಂತರ ಹಾಕಿದ್ದೇನೆ, ಅವಾಗ ಹ್ಯಾವ್ ನಾಟ್ ಆಯಿತು. ಹ್ಯಾವ್ ನಾಟ್ ಅಂತಂದರೆ ನಿಷೇಧಾತ್ಮಕವಾಗಿರ್ತಕ್ಕಂಥ ವಾಕ್ಯ ಅಂತ ಕನ್ನಡದಲ್ಲಿ ಕರಿತೀವಿ, ಇಂಗ್ಲೀಷ್ನಲ್ಲಿ ನೆಗೆಟಿವ್ ಸೆಂಟೆನ್ಸ್ ಅಂತ ಹೇಳ್ತಾ ಇದ್ದೀವಿ. ಓಕೆ, ಐ ಹ್ಯಾವ್ ಗಾನ್ ಟು ಟೆಂಪಲ್. ನಾನು ದೇವಸ್ಥಾನಕ್ಕೆ ಹೋಗಿದ್ದೀನಿ. ನೋ, ಐ ಹ್ಯಾವ್ ನಾಟ್ ಗಾನ್ ಟು ಟೆಂಪಲ್. ನಾನು ದೇವಸ್ಥಾನಕ್ಕೆ ಹೋಗಿಲ್ಲ. ಈ ಥರ ಸಾಕಷ್ಟು ವೊಕಾಬುಲರಿನ ತೊಗೊಳ್ಬೇಕು ನೀವು, ಸಾಕಷ್ಟು ವರ್ಬನ್ನು ನೀವು ಅಧ್ಯಯನ ಮಾಡಬೇಕು. ನಿಮಗೆ ಸಾಧ್ಯವಾಯಿತು ಅಂತ ಹೇಳಿದ್ರೆ ನಿಮ್ಮ ಹತ್ತಿರದ ಬುಕ್ ಸ್ಟಾಲಲ್ಲಿ ಒಂದು ಪುಸ್ತಕ ಹೇಳ್ತೀನಿ, ಅದನ್ನು ತಗೊಂಡು ಕೊಂಡ್ಕೊಳ್ಳಿ. ಯಾವ್ದು ಗೊತ್ತಾ? ಫಟಾಫಟ್ ವೆಕಾಬುಲರಿ ಅಂತ ಹೇಳ್ಬಿಟ್ಟು ತುಂಬ ಚೆನ್ನಾಗಿದೆ. ಅದು ಸುರೇಶ್ ಕುಮಾರ್ ಅಂತ ಹೇಳ್ಬಿಟ್ಟು ಬರೆದಿದ್ದಾರೆ. ಅದರಲ್ಲಿ ಸಾಕಷ್ಟು ಎವ್ರಿಡೇ ಯೂಸ್ ಮಾಡ್ತಕ್ಕಂಥ ವರ್ಬ್ಸ್ಗಳಿದ್ದಾವೆ, ಅದನ್ನು ತಗೊಂಡು ಸಂಗ್ರಹಣೆ ಮಾಡಿಕೊಂಡು ಇಟ್ಕೊಳ್ಳಿ. ಮತ್ತು ಆ ಪದಗಳನ್ನು ಆದಷ್ಟು whatever the words that you are going to read in from that textbook, try to use them in everyday usage. Okay, whenever you are going to speak to someone, at least use 5 to 10 sentences, 5 to 10 words from that book, so that you can expand, so that you can enhance your knowledge. ಗೊತ್ತಾಗ್ತಿದೆ ಅಲ್ವಾ? ಓಕೆ, ನೆಗೆಟಿವ್ ಸೆಂಟೆನ್ಸ್. ಐ ಹ್ಯಾವ್ ನಾಟ್ ಗಾನ್ ಟು ಟೆಂಪಲ್. ನಾನು ನಿಮ್ಮನ್ನು ನೋಡಿದ್ದೀನಿ ರೀ. ಐ ಹ್ಯಾವ್ ಸೀನ್ ಯು. ಐ ಹ್ಯಾವ್ ಸೀನ್ ಯು. ಓ ನೀವು, ಐ ಹ್ಯಾವ್ ಸೀನ್ ಯು. ನಾನು ನಿಮ್ಮನ್ನು ನೋಡಿದ್ದೀನಿ ಬಿಡ್ರಿ. ನಿಮ್ಮನ್ನು ನೋಡೇ ಇಲ್ಲ ನಾನು ಅಂತಂದರೆ ಐ ಹ್ಯಾವ್ ನಾಟ್ ಸೀನ್ ಯು. ಐ ಹ್ಯಾವ್ ನಾಟ್ ಸೀನ್ ಯು. ನಾನು ನಿಮ್ಮನ್ನು ನೋಡಿಲ್ಲ. ನಾನು ನಿಮ್ಮನ್ನು ನೋಡಿದ್ದೀನಿ, ಐ ಹ್ಯಾವ್ ಸೀನ್ ಯು. ನಾನು ನಿಮ್ಮನ್ನು ನೋಡಿಲ್ಲ, ಐ ಹ್ಯಾವ್ ನಾಟ್ ಸೀನ್ ಯು. ಗೊತ್ತಾಗೋದಿಲ್ಲ? ನಾನು ಇವತ್ತಿನ ನ್ಯೂಸ್ ಪೇಪರನ್ನು ಓದಿದ್ದೇನೆ. ಟ್ರೈ ಮಾಡಿ ಈಗ ನೀವು. ಇವತ್ತಿನ ನ್ಯೂಸ್ ಪೇಪರ್ ನಾನು ಓದಿದ್ದೀನಿ. ಏನು ಹೇಳ್ತೀರಾ? ಐ ಹ್ಯಾವ್ ರೆಡ್ ಟುಡೇಸ್ ನ್ಯೂಸ್ ಪೇಪರ್. ಐ ಹ್ಯಾವ್ ರೆಡ್ ಟುಡೇಸ್ ನ್ಯೂಸ್ ಪೇಪರ್. ಇವತ್ತಿನ ನ್ಯೂಸ್ ಪೇಪರನ್ನು ನಾನು ಓದಿದ್ದೇನೆ. ಐ ಹ್ಯಾವ್ ರೆಡ್ ಟುಡೇಸ್ ನ್ಯೂಸ್ ಪೇಪರ್. ಅಯ್ಯೋ, ಇವತ್ತಿನ ನ್ಯೂಸ್ ಪೇಪರ್ ಓದಿಲ್ಲ ಕಣ್ರಿ ನಾನು. ಐ ಹ್ಯಾವ್ ನಾಟ್ read today's newspaper. I have not read today's newspaper. ಗೊತ್ತಾಗ್ತಿದೆ ಅಲ್ವಾ? ಎಸ್. ನಾನು ಟೀ ಕುಡಿದಿದ್ದೀನಿ. ಐ ಹ್ಯಾವ್ ಟೇಕನ್ ಮೈ ಟೀ. ಐ ಹ್ಯಾವ್ ಟೇಕನ್ ಮೈ ಟೀ. ಸರ್ ಡ್ರಿಂಕು, ಓಕೆ, ಏನು ತೊಂದರೆ ಇಲ್ಲ. ಡ್ರಿಂಕ್ ಅನ್ನೋ ಪದನು ಬೇಕಾದರೆ ಡ್ರಂಕ್ ಆಗುತ್ತೆ, ಯೂಸ್ ಮಾಡ್ಕೊಳ್ಳಿ. ಆದಷ್ಟು ನಾನು ಸ್ಪೋಕನ್ ಇಂಗ್ಲೀಷಿಗೆ ಬಂದಾಗ ಆ ಪದಗಳ ಬದಲಾಗಿ ಏನಾದರೂ ನೀವು ಸೇವನೆ ಮಾಡಿದರೆ ಟೇಕ್ ಅಥವಾ ಹ್ಯಾವ್ ಅನ್ನೋ ಪದ ಯೂಸ್ ಮಾಡ್ತಾರೆ, ನೀವು ಅದನ್ನೇ ಯೂಸ್ ಮಾಡಿ. ಐ ಹ್ಯಾವ್ ಟೇಕನ್ ಮೈ ಟೀ. ನಾನು ಟೀ ಕುಡ್ದಿದ್ದೀನಿ. ಅಯ್ಯೋ, ನಾನು ಟೀನೇ ಕುಡ್ದಿಲ್ಲ ಕಣ್ರಿ. ಐ ಹ್ಯಾವ್ ನಾಟ್ ಟೇಕನ್ ಮೈ ಟೀ. ನೀವು ಕೊಟ್ಟಿದ್ದೀರಿ, ಯು ಹ್ಯಾವ್ ಗಿವನ್. ನೀವು ಕೊಟ್ಟಿಲ್ಲ, ಯು ಹ್ಯಾವ್ ನಾಟ್ ಗಿವನ್. ನೀವು ಬಂದಿದ್ದೀರಿ, ಯು ಹ್ಯಾವ್ ಕಮ್. ನೀವು ಬಂದಿಲ್ಲ, ಯು ಹ್ಯಾವ್ ನಾಟ್ ಕಮ್. ನಾನು ಬಂದಿದ್ದೀನಿ, ಐ ಹ್ಯಾವ್ ಕಮ್. ಅಲೋ ಸರ್, ವೇರ್ ಆರ್ ಯು ಸರ್? ಆಲ್ರೆಡಿ ಐ ಹ್ಯಾವ್ ಕಮ್. ನಾನು ಆಲ್ರೆಡಿ ಬಂದಿದ್ದೀನಿ, ನೀವೆಲ್ಲಿದ್ದೀರಾ? ಐ ಹ್ಯಾವ್ ಕಮ್. ನೋ, ಐ ಹ್ಯಾವ್ ನಾಟ್ ಕಮ್. ನಾನು ಬಂದಿಲ್ಲ. ಇನ್ನೂ YET, ಎಟ್ ಅಂದರೆ ಇನ್ನು. ಐ ಹ್ಯಾವ್ ನಾಟ್ ಎಟ್ ಕಮ್. ನಾನು ಇನ್ನೂ ಬಂದಿಲ್ಲ ಅಂತ ಆಗುತ್ತೆ. ಗೊತ್ತಾಗ್ತಿದೆ ಅಲ್ವಾ? ಓಕೆ, ಫೈನ್. ಐ ಹ್ಯಾವ್ ಗಾನ್ ಟು ಟೆಂಪಲ್. ಐ ಹ್ಯಾವ್ ನಾಟ್ ಗಾನ್ ಟು ಟೆಂಪಲ್. ಸಿಮಿಲರ್ಲಿ ಒನ್ ಮೋರ್ ಎಕ್ಸಾಂಪಲ್. ಐ ಹ್ಯಾವ್ ಗಾನ್ ಟು ಟೆಂಪಲ್ ಇಟ್ ಇಸ್ ಅ ಅಫರ್ಮೇಟಿವ್ ಸೆಂಟೆನ್ಸ್. ಐ ಹ್ಯಾವ್ ನಾಟ್ ಗಾನ್ ಟು ಟೆಂಪಲ್ ಇಸ್ ದ ಇಂಟ್ರೋಗೇಟಿವ್ ಸೆಂಟೆನ್ಸ್. ನಿಷೇಧಾತ್ಮಕವಾಗಿರ್ತಕ್ಕಂಥ ನೆಗೆಟಿವ್ ಸೆಂಟೆನ್ಸ್ ಅಂತ ಹೇಳ್ತೀವಿ. ಪ್ರಶ್ನೆ ಮಾಡಬೇಕಲ್ವಾ? ನಾನು ದೇವಸ್ಥಾನಕ್ಕೆ ಹೋಗಿದ್ದೀನಾ ಅಂತ ಹೇಳ್ಬಿಟ್ಟು, ಎಲ್ಲಿದೆಯೋ ಬರ್ತಾ ಸ್ವಲ್ಪ ಪ್ರಸಾದ ಹಿಡ್ಕೊಂಬರೋ ದೇವಸ್ಥಾನಕ್ಕೆ. ನಾನು ದೇವಸ್ಥಾನಕ್ಕೆ ಹೋಗಿದ್ದೀನಾ, ನಾನು ದೇವಸ್ಥಾನಕ್ಕೆ ಬಂದಿದ್ದೀನಾ ಅನ್ನೋ ಅರ್ಥದಲ್ಲಿ. ಹ್ಯಾವ್ ಐ ಗಾನ್ ಟು ಟೆಂಪಲ್. ನಾನು ದೇವಸ್ಥಾನಕ್ಕೆ ಹೋಗಿದ್ದೀನಾ? ಹ್ಯಾವ್ ಐ ಗಾನ್ ಟು ಟೆಂಪಲ್. ಇಲ್ಲೇನು ವ್ಯತ್ಯಾಸ ಆಗಿದೆ ಹೇಳ್ತೀರಾ ಡಿಯರ್ ಸ್ಟೂಡೆಂಟ್ಸ್? ಇಯರ್ ನೋಡಿ, ಇಲ್ಲಿ ನೋಡಿ, ಫಸ್ಟು ಐ ಹ್ಯಾವ್ ಗಾನ್ ಟು ಟೆಂಪಲ್ ಇದೆನಾ? ಐ ಹ್ಯಾವ್ ಗಾನ್ ಟು ಟೆಂಪಲ್ ಇದೆ. ಐ ಆಮೇಲೆ ಹ್ಯಾವ್ ಇದೆ ತಾನೆ. ಹ್ಯಾವನ್ನ ಫಸ್ಟಿಗೆ ಹಾಕಿದ್ದೀನಿ ಅಷ್ಟೇ. ಓಕೆ, ಹ್ಯಾವನ್ನು ಐಗಿಂತ ಮುಂಚೆ ಹಾಕಿದ್ದೀನಿ. ಇಟ್ ಬಿಕಮ್ಸ್ ಇಂಟ್ರೋಗೇಟಿವ್ ಸೆಂಟೆನ್ಸ್. ವಾಟ್ ಈಸ್ ಇಂಟ್ರೋಗೇಟಿವ್ ಸೆಂಟೆನ್ಸ್? ಇಂಟ್ರೋಗೇಟಿವ್ ಸೆಂಟೆನ್ಸ್ ಇಸ್ ಎ ಸೆಂಟೆನ್ಸ್ ವಿಚ್ ಮೇಕ್ಸ್ ಕ್ವಶನ್. ಪ್ರಶ್ನಾರ್ಥಕ ವಾಕ್ಯ ಅಂತ ಹೇಳ್ತೀವಿ ಇಂಟ್ರೋಗೇಟಿವ್ ಸೆಂಟೆನ್ಸ್ಗೆ. ಹ್ಯಾವ್ ಐ ಗಾನ್ ಟು ಟೆಂಪಲ್. ನಾನು ದೇವಸ್ಥಾನಕ್ಕೆ ಹೋಗಿದ್ದೀನಾ? ನಾನು ನಿಮ್ಮನ್ನು ನೋಡಿದ್ದೀನಾ? ಹ್ಯಾವ್ ಐ ಸೀನ್ ಯು. ನಾನು ನಿಮ್ಮನ್ನು ನೋಡಿದ್ದೀನಾ? ಹ್ಯಾವ್ ಐ ಸೀನ್ ಯು. ಗೊತ್ತಾಗ್ತಿದೆ ಅಲ್ವಾ? ಎಸ್. ನಾನು ನಿಮ್ಮ ಮನೆಗೆ ಬಂದಿದ್ದೀನಾ? ಹ್ಯಾವ್ ಐ ಕಮ್ ಟು ಯುವರ್ ಹೋಮ್. ನಾನು ನಿಮ್ಮ ಮನೆಗೆ ಬಂದಿದ್ದೀನಾ? ಓಕೆ. ಇವತ್ತಿನ ನ್ಯೂಸ್ ಪೇಪರ್ ನೀವು ಓದಿದ್ದೀರಾ? ಹ್ಯಾವ್ ಯು ರೆಡ್ ಟುಡೇಸ್ ನ್ಯೂಸ್ ಪೇಪರ್? ಫಸ್ಟಿಗೆ ಹ್ಯಾವ್ ಹಾಕಿದ್ದೀರಾ ಅಂದರೆ ನೀವು ತಿಳ್ಕೊಂಬಿಡಿ ಅದು ಪ್ರಶ್ನೆ ಮಾಡ್ತಾ ಇದೆ ಅಂತ ಅರ್ಥ. ಲಾಸ್ಟ್ ಕ್ವಶನ್ ಮಾರ್ಕನ್ನು ಹಾಕಬೇಕು ನೀವು ಆ ವಾಕ್ಯ ಬಂದಾಗ, ಇಲ್ಲಾಂದರೆ ಆಫ್ ಮಾರ್ಕ್ಸ್ ವಿಲ್ ಬಿ ಡಿಡಕ್ಟೆಡ್. ಓಕೆ, ಭಾಳ ಇಂಪಾರ್ಟೆಂಟು ಡಿಯರ್. ಫಸ್ಟ್ ಇಯರ್ BCom
ಸ್ಟೂಡೆಂಟ್ಸ್ ಇಲ್ಲೇನಾಗುತ್ತೆ ಗೊತ್ತಾ, ನೀವು ಇಲ್ಲಿ 20 ಮಾರ್ಕ್ಸನ್ನು ನೀವು ಗೇನ್ ಮಾಡ್ಬೋದಾಗಿದೆ ಎಕ್ಸಾಮಿನೇಷನಲ್ಲಿ. ಅಷ್ಟು ಇಂಪಾರ್ಟೆಂಟ್ ಇದೆ. ಬರೇ ಗ್ರಾಮರಿಗೆ ಒತ್ಕೊಡೋದಲ್ಲ, ಭಾಷೆನೂ ಕಲಿಬೇಕು. ನೀವು ಇಂಗ್ಲೀಷ್ ಭಾಷೆನೂ ಕಲಿಬೇಕು ಅಂದರೆ ಕನ್ನಡದಲ್ಲಿ, ಅಂದರೆ ನಿಮ್ಮ ಮಾತೃಭಾಷೆಯಲ್ಲಿ ಯಥಾವತ್ತು ಇದ್ರದ್ದು ಮೀನಿಂಗ್ ಏನು ಅಂತ ನೀವು ತಿಳ್ಕೊಳ್ಬೇಕಿದ್ನ. ಓಕೆ, ಹ್ಯಾವ್ ಐ ಗಾನ್ ಟು ಟೆಂಪಲ್, ನಾನು ದೇವಸ್ಥಾನಕ್ಕೆ ಹೋಗಿದ್ದೀನ? ಹ್ಯಾವ್ ಐ ಸೀನ್ ಯು, ನಾನು ನಿಮ್ಮನ್ನು ನೋಡಿದ್ದೀನ? ಹ್ಯಾವ್ ಐ ಮೆಟ್ ಯು, ನಾನು ನಿಮ್ಮನ್ನು ಭೇಟಿ ಮಾಡಿದ್ದೀನ? ಹ್ಯಾವ್ ಐ ಗಾನ್ ಟು ಧರ್ಮಸ್ಥಳ, ನಾನು ಧರ್ಮಸ್ಥಳಕ್ಕೆ ಹೋಗಿದ್ದೀನ? ಹ್ಯಾವ್ ಯು ಗಾನ್ ಟು ಧರ್ಮಸ್ಥಳ, ನೀವು ದೇವಸ್ಥಾನಕ್ಕೆ ಹೋಗಿದ್ದೀರಾ? ಹ್ಯಾವ್ ಯು ರೆಡ್ ಟುಡೇಸ್ ನ್ಯೂಸ್ ಪೇಪರ್, ನೀವು ಇವತ್ತಿನ ಪೇಪರನ್ನು ಓದಿದ್ದೀರಾ? ಹ್ಯಾವ್ ಯು ಫಿನಿಶ್ ಯುವರ್ ಹೋಮ್ವರ್ಕ್, ನೀವು ಇವತ್ತಿನ ಹೋಮ್ವರ್ಕನ್ನು ಕಂಪ್ಲೀಟ್ ಮಾಡಿದ್ದೀರಾ? ಹ್ಯಾವ್ ಯು ಟಾಕ್ ಟು ಯುವರ್ ಫಾದರ್, ನೀವು ನಿಮ್ಮ ತಂದೆಯವರೊಂದಿಗೆ ಮಾತನಾಡಿದ್ದೀರಾ? ಗೊತ್ತಾಗ್ತಿದೆಯಲ್ವಾ? ಹಾಂ, ಈ ಥರ ನೀವು ಚೆನ್ನಾಗಿ ಅಭ್ಯಾಸ ಮಾಡಬೇಕಾಗ್ತದೆ. ಓಕೆ, ನೋಟ್ಬುಕ್ ತೊಗೊಂಡು ಯು ಹ್ಯಾವ್ ಟು ಕೀಪ್ ಚರ್ನಿಂಗ್. ಅಫರ್ಮೇಟಿವ್ ಸೆಂಟೆನ್ಸ್, ನೆಗೆಟಿವ್ ಸೆಂಟೆನ್ಸ್, ಇಂಟ್ರೋಗೇಟಿವ್ ಸೆಂಟೆನ್ಸ್. ಒನ್ ಮೋರ್ ಸೆಂಟೆನ್ಸ್, ದಟ್ ಈಸ್ ನೆಗೆಟಿವ್ ಇಂಟ್ರೋಗೇಟಿವ್ ಸೆಂಟೆನ್ಸ್. ನೋಡಿ, ಹ್ಯಾವ್ ಐ ಗಾನ್ ಟು ಟೆಂಪಲ್, ನಾನು ದೇವಸ್ಥಾನಕ್ಕೆ ಹೋಗಿದ್ದೀನಾ? ಹ್ಯಾವ್ ಐ ನಾಟ್ ಸೇರಿಸಿದ್ರೆ ನಾನು ದೇವಸ್ಥಾನಕ್ಕೆ ಹೋಗಿಲ್ವಾ ಅಂತ ಆಗುತ್ತೆ. ಹ್ಯಾವ್ ಐ ನಾಟ್. ಹ್ಯಾವ್ ಐ ನಾಟ್ ಗಾನ್ ಟು ಟೆಂಪಲ್, ನಾನು ದೇವಸ್ಥಾನಕ್ಕೆ ಹೋಗಿಲ್ವಾ? ಅಷ್ಟೇ, ವೆರಿ ಸಿಂಪಲ್. ಹ್ಯಾವ್ ಐ ನಾಟ್ ಗಾನ್ ಟು ಟೆಂಪಲ್. ಹ್ಯಾವ್ ಐ ನಾಟ್ ಸೀನ್ ಯು, ನಾನು ನಿಮ್ಮನ್ನು ನೋಡಿಲ್ವಾ? ಹ್ಯಾವ್ ಯು ನಾಟ್ ಸೀನ್ ಮೀ, ನೀವು ನನ್ನ ನೋಡಿಲ್ವಾ? ಹ್ಯಾವ್ ಯು ನಾಟ್ ವಿಸಿಟೆಡ್ ಮೈ ಹೋಮ್, ನೀವು ನಮ್ಮ ಮನೆಗೆ ಬಂದೇ ಇಲ್ವಾ? ಹ್ಯಾವ್ ಯು ನಾಟ್ ರೆಡ್ ಟುಡೇಸ್ ನ್ಯೂಸ್ ಪೇಪರ್, ನೀವು ಇವತ್ತಿನ ಪೇಪರ್ ಓದಿಲ್ವಾ? ದಿಸ್ ಈಸ್ ಹೌ ಯು ಆರ್ ಗೋಯಿಂಗ್ ಟು ಫ್ರೇಮ್ ಸೆಂಟೆನ್ಸ್ ಇನ್ ಇಂಗ್ಲೀಷ್. ಆಂಗ್ಲ ಭಾಷೆಯಲ್ಲಿ ವಾಕ್ಯಗಳನ್ನು ರಚನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸನ್ನು ಬಳಕೆ ಮಾಡಿಕೊಂಡು ಹೇಗೆ ವಾಕ್ಯಗಳನ್ನು ರಚನೆ ಮಾಡೋದು ಅನ್ನೋದನ್ನು ಈ ತರಗತಿಯಲ್ಲಿ ನಾವು ನೋಡಿದ್ದೀವಿ. ಏನಾದರೂ ಡೌಟ್ಸ್ಗಳು ಬಂತು ಅಂತಂದರೆ ನೀವು ಕಾಂಟ್ಯಾಕ್ಟ್ ಕ್ಲಾಸಸ್ಸಲ್ಲಿ ಬಂದುಬಿಟ್ಟು ಕೇಳಿ ಕ್ಲಾರಿಫೈ ಮಾಡ್ಕೊಳ್ಬೋದು. ಅದಕ್ಕೆ ಒಂದು ದಿವಸ ಅರೇಂಜ್ಮೆಂಟ್ ಮಾಡ್ತಾರೆ. ಗೊತ್ತಾಗ್ತಿದೆ ಅಲ್ವಾ? ಓಕೆ, ಸೂನ್ ನಿಮ್ಮ ಆಫ್ಲೈನ್ ಕ್ಲಾಸಸ್ ಸ್ಟಾರ್ಟ್ ಆಗ್ತಾ ಇದೆ. ಇರಲಿ, ಪರವಾಗಿಲ್ಲ. ಐ ಹ್ಯಾವ್ ಗಾನ್ ಟು ಟೆಂಪಲ್. ಅಗೇನ್ ಐ ಆಮ್ ಗೋಯಿಂಗ್ ಟು ರಿಪೀಟ್ ವಾಟ್ ಎವರ್ ದ ಥಿಂಗ್ಸ್ ದಟ್ ವಿ ಲರ್ನ್ ಟುಡೇ. ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್. ಸೊ ಪ್ರೆಸೆಂಟ್ perfect continuous tense, actually is present perfect tense. Sorry, present perfect tense. This is all about present perfect tense, not continuous. Present perfect tense. Okay, here the present perfect tense. I have gone to temple. I have not gone to temple. Have I gone to temple? Have I not gone to temple? These are the different four types of the sentences. Affirmative sentence I have written, negative sentence I have written, and interrogative sentence I have written, and negative interrogative sentence also I have written. What is negative interrogative sentence? Negative interrogative sentence is a sentence which makes question negatively. Okay, have I not, have I. There is a slight difference between both of them. I hope you have understood. Okay, in the place of I, we can be used. In the place of I, they can be used. In the place of I, you can be used. That means when subject is I, we, they, you, have form is to be followed. To frame sentence in a present perfect tense, whenever you are going to frame sentences in present perfect tense, have helping verb, have can be used as a helping verb when subject is I, we, they, you. Similarly, when subject is he, she, it, when subject is he, she, it, then what you need to do? Has is to be used. Okay, when the third person singular, then how to frame the sentences? How to frame the sentences in a present perfect tense when subject is he, she, it? That how to frame that? Let us have a look on that. Okay, by using has, how to frame. Okay, when it comes to frame the sentences in a present perfect tense using has, as we discussed earlier, has will be used when subject is he, she, it, or any third person singular. For that, formula will get changed. Subject has third form of the verb common, and object will also be common. Here, example, I have gone to temple. In the place of I am going to use he have gone to temple. No, he has gone to temple. He has gone to temple. ಅವನು ದೇವಸ್ಥಾನಕ್ಕೆ ಹೋಗಿದ್ದಾನೆ. He has gone to temple. This is how you are going to use. He has gone to temple. I have gone to temple. We have gone to temple. They have gone to temple. But he has gone to temple.
ಈ ಶೀಟ್ ಬಂದರೆ ಹ್ಯಾವನ್ನು ಯೂಸ್ ಮಾಡೋ ಹಾಗಿಲ್ಲ. ಈ ಹ್ಯಾಸ್ ಗಾನ್ ಟು ಟೆಂಪಲ್, ಅವನು ದೇವಸ್ಥಾನಕ್ಕೆ ಹೋಗಿದ್ದಾನೆ. ಇನ್ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್, ಈ ಹ್ಯಾಸ್ ಗಾನ್ ಟು ಟೆಂಪಲ್. ಸಿಮಿಲರ್ಲಿ ಈ ಹ್ಯಾಸ್ ನಾಟ್ ಗಾನ್ ಟು ಟೆಂಪಲ್, ಈ ಹ್ಯಾಸ್ ನಾಟ್ ಗಾನ್ ಟು ಟೆಂಪಲ್, ಅವನು ದೇವಸ್ಥಾನಕ್ಕೆ ಹೋಗಿಲ್ಲ. ಈ ಹ್ಯಾಸ್ ನಾಟ್ ಗಾನ್ ಟು ಟೆಂಪಲ್. ಹ್ಯಾಸ್ ಹೀ ಗಾನ್ ಟು ಟೆಂಪಲ್, ಹ್ಯಾಸ್ he gone to temple. Similarly, has he not gone to temple? This is how. Okay, for example, he has gone to temple, ಅವನು ದೇವಸ್ಥಾನಕ್ಕೆ ಹೋಗಿದ್ದಾನೆ. ನೆಗೆಟಿವ್ಲಿ he has not gone to temple, ಅವನು ದೇವಸ್ಥಾನಕ್ಕೆ ಹೋಗಿಲ್ಲ. has he gone to temple, ಅವನು ದೇವಸ್ಥಾನಕ್ಕೆ ಹೋಗಿದ್ದಾನ? has he gone to temple, ಅವನು ದೇವಸ್ಥಾನಕ್ಕೆ ಹೋಗಿದ್ದಾನ? has he gone to temple, ಅವನು ದೇವಸ್ಥಾನಕ್ಕೆ ಹೋಗಿಲ್ವಾ? ಹ್ಯಾಸ್ ಹಿ ನಾಟ್ ಗಾನ್ ಟು ಟೆಂಪಲ್. ಇದನ್ನು ಬರ್ಕೊಳ್ಳಿ. ಗಾನ್ ಇರೋ ಪ್ಲೇಸಲ್ಲಿ ಏನಾದರೂ ಹಾಕ್ಕೊಳ್ಬೋದು ನೀವು. ಟೆಂಪಲ್ ಇರೋ ಪ್ಲೇಸಲ್ಲಿ ಏನಾದರೂ ಹಾಕ್ಕೊಳ್ಳಿ. ಈ ಇರೋ ಜಾಗದಲ್ಲಿ ಶ್ರೀಯನ್ನು ಹಾಕೋಬೋದು, ಅಥವಾ ಏನೇ ಥರ್ಡ್ ಪರ್ಸನ್ ಸಿಂಗ್ಯುಲರ್ನ ನೀವು ಯೂಸ್ ಮಾಡ್ಬೋದಾಗಿದೆ ಅಂತೇಳಿ. ಗೊತ್ತಾಗ್ತಿದೆ ಅಲ್ವಾ? ಓಕೆ, ದಿಸ್ ಈಸ್ ಹೌ. ನೆಕ್ಸ್ಟ್, he has gone to temple, ಅವನು ದೇವಸ್ಥಾನಕ್ಕೆ ಹೋಗಿದ್ದಾನೆ. he has not gone to temple, ಅವನು ದೇವಸ್ಥಾನಕ್ಕೆ ಹೋಗಿಲ್ಲ. has he gone to temple, ಅವನು ದೇವಸ್ಥಾನಕ್ಕೆ ಹೋಗಿದ್ದಾನ? has he not gone to temple, ಅವನು ದೇವಸ್ಥಾನಕ್ಕೆ ಹೋಗಿಲ್ಲ. ಅಫರ್ಮೇಟಿವ್ ಸೆಂಟೆನ್ಸ್, ನೆಗೆಟಿವ್ ಸೆಂಟೆನ್ಸ್, ಇಂಟ್ರಾಗೇಟಿವ್ ಸೆಂಟೆನ್ಸ್ ಅಂಡ್ ನೆಗೆಟಿವ್ ಇಂಟ್ರಾಗೇಟಿವ್ ಸೆಂಟೆನ್ಸ್. ಓಕೆ, ಓನ್ಲಿ ಒನ್ ಎಕ್ಸಾಂಪಲ್ ಐ ಹ್ಯಾವ್ ಗಿವನ್ ಯು ಯೂಸಿಂಗ್ ಹ್ಯಾಸ್ ಔಟ್ ಟು ಫ್ರೇಮ್ ದ ಸೆಂಟೆನ್ಸಸ್ ಇನ್ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್. ಒನ್ ಮೋರ್ ಎಕ್ಸಾಂಪಲ್. ಅವಳು ಬಂದಿದ್ದಾಳೆ. ಹೇಗೆ ಹೇಳ್ತೀರಾ? ಅವಳು ಬಂದಿದ್ದಾಳೆ. ಶಿ ಹ್ಯಾಸ್ ಕಮ್. ಸರ್, ಶಿ ಕಮ್ಸ್ ಅಲ್ವಾ? ಅಲ್ಲ, ಶಿ ಕಮ್ಸ್ ಅಂದರೆ ಅವಳು ಬರುತ್ತಾಳೆ ಅಂತ. ಶಿ ಈಸ್ ಕಮ್ಮಿಂಗ್ ಅಲ್ವಾ ಸರ್? ಇಲ್ಲ, ಶಿ ಈಸ್ ಕಮ್ಮಿಂಗ್ ಅಂದರೆ ಅವಳು ಬರ್ತಾ ಇದ್ದಾಳೆ ಅಂತ ಅರ್ಥ. ಸರ್, ಶಿ ಹ್ಯಾಸ್ ಕಮ್? ಎಸ್, ಶಿ ಹ್ಯಾಸ್ ಕಮ್ ಅಂದರೆ ಅವಳು ಆಲ್ರೆಡಿ ಬಂದಿದ್ದಾಳೆ ಅಂತ ಅರ್ಥ. ಶಿ ಹ್ಯಾಸ್ ಕಮ್, ಅವಳು ಬಂದಿದ್ದಾಳೆ. ಶಿ ಹ್ಯಾಸ್ ನಾಟ್ ಕಮ್, ಅವಳು ಬಂದಿಲ್ಲ. ಶಿ ಹ್ಯಾಸ್ ನಾಟ್ ಕಮ್, ಅವಳು ಬಂದಿಲ್ಲ. ಅವಳು ಬಂದಿದ್ದಾಳ? ಹ್ಯಾಸ್ ಶಿ ಕಮ್? ಶಿ ಹ್ಯಾಸ್ ಕಮ್ ಇದೆ ಅಲ್ವಾ? ಶಿ ಹ್ಯಾಸ್ ಕಮ್. ಹ್ಯಾಸ್ ಅನ್ನು ಏನು ಮಾಡ್ತೀರಂತಂದರೆ, ಟೇಕ್ ಹ್ಯಾಸ್ ಅಂಡ್ ಪ್ಲೇಸ್ ಇಟ್ ಅಟ್ ದ ಬಿಗಿನಿಂಗ್ ಆಫ್ ದ ಲೈನ್. ಇಟ್ ಬಿಕಮ್ಸ್ interrogative sentence. What is an interrogative sentence? Interrogative sentence is a sentence which makes question. I think it is the 5th time I am telling you definition of interrogative sentence. Okay, has she come? ಅವಳು ಬಂದಿದ್ದಾಳ? has she not come? ಅವಳು ಬಂದಿಲ್ವಾ? has she not come? ಅವಳು ಬಂದಿಲ್ವಾ? ಗೊತ್ತಾಗ್ತಿದೆ ಅಲ್ವಾ? yes. Similarly, one more example. ನಾನು ಕೊಟ್ಟಿದ್ದೇನೆ. ಸಮಥಿಂಗ್ ಏನಾದರೂ ಇರ್ಬೋದು. ನಾನು ಕೊಟ್ಟಿದ್ದೇನೆ. ಐ ಹ್ಯಾವ್ ಗಿವನ್. ನಾವು ಕೊಟ್ಟಿದ್ದೇವೆ. ವಿ ಹ್ಯಾವ್ ಗಿವನ್. ಅವರು ಕೊಟ್ಟಿದ್ದಾರೆ. ದೇ ಹ್ಯಾವ್ ಗಿವನ್. ಅವನು ಕೊಟ್ಟಿದ್ದಾನೆ. ಈ ಹ್ಯಾಸ್ ಗಿವನ್. ಈ ಹ್ಯಾವ್ ಗಿವನ್ ಅನ್ನೋ ಹಾಗಿಲ್ಲ. ಈ ಹ್ಯಾಸ್ ಗಿವನ್. ಅವಳು ಕೊಟ್ಟಿದ್ದಾಳೆ. ಶಿ ಹ್ಯಾಸ್ ಗಿವನ್. ರಾಜು ಕೊಟ್ಟಿದ್ದಾನೆ. ರಾಜು ಹ್ಯಾಸ್ ಗಿವನ್. ನಾನು ಕೊಟ್ಟಿದ್ದೇನೆ. ಐ ಹ್ಯಾವ್ ಗಿವನ್. ಹೌದಲ್ಲ? ನಾನು ತೋರಿಸಿದ್ದೇನೆ. ಐ ಹ್ಯಾವ್ ಶೋನ್. ಹೌದಲ್ವಾ? ಸೊ ನಾನು ಮಲಗಿದ್ದೇನೆ. ಐ ಹ್ಯಾವ್ ಸ್ಲೆಪ್ಟ್. ನಾನು ಮಾತಾಡಿದ್ದೀನಿ. ಐ ಹ್ಯಾವ್ ಟಾಕ್ಡ್. ಐ ಹ್ಯಾವ್ ಸ್ಪೋಕನ್. ಟಾಕ್, ಟಾಕ್ಡ್, ಟಾಕ್ಡ್. ಸ್ಪೀಕ್, ಸ್ಪೋಕ್, ಸ್ಪೋಕನ್. ಐ ಹ್ಯಾವ್ ಸ್ಪೋಕನ್ ಟು ಹಿಮ್. ನಾನು ಅವನ ಜೊತೆ ಮಾತಾಡಿದ್ದೀನಿ. ಐ ಸ್ಪೀಕ್ ಟು ಹಿಮ್. ನಾನು ಅವನ ಜೊತೆ ಮಾತಾಡ್ತೀನಿ. ಐ ಆಮ್ ಸ್ಪೀಕಿಂಗ್ ಟು ಹಿಮ್. ನಾನು ಅವನ ಹತ್ರ ಮಾತಾಡ್ತಾ ಇದ್ದೀನಿ. ಐ ಹ್ಯಾವ್ ಸ್ಪೋಕನ್ ಟು ಹಿಮ್. ನಾನು ಅವನ ಜೊತೆ ಮಾತಾಡಿದ್ದೀನಿ ಅಂತ ಅರ್ಥ ಆಗುತ್ತೆ ಅಂತೇಳಿ. ಇದು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸಲ್ಲಿ ವಾಕ್ಯಗಳನ್ನು ರಚನೆ ಮಾಡೋದು ಹೇಗೆ ಅಂತೇಳಿ. ಓಕೆ, ಅದೇ ರೀತಿಯಾಗಿ ಒನ್ ಮೋರ್ ಎಕ್ಸಾಂಪಲ್ ಅಂತಂದರೆ, ನಾನು ಮನೆಯನ್ನು ಕಟ್ಟಿದ್ದೇನೆ. ಐ ಹ್ಯಾವ್ ಕನ್ಸ್ಟ್ರಕ್ಟೆಡ್ ಅ ಹೌಸ್. ಐ ಹ್ಯಾವ್ ಕನ್ಸ್ಟ್ರಕ್ಟೆಡ್ ಎ ಹೌಸ್ ಅಂತ ಹೇಳ್ತೀವಿ. ಹೌದಲ್ವಾ? ಈಗ ನಿಮ್ದು ಸಿಲೆಬಸ್ ಎಕ್ಸಾಂಪಲ್ ನಾವು ತೊಗೊಳ್ಳೋದಾದರೆ, ಬಿಕಾಸ್ ಪೋಯಮ್ಸ್ ಆರ್ ಪ್ರೋಸ್ ನಾನು ಎಕ್ಸ್ಪ್ಲೈನ್ ಮಾಡಿಲ್ಲ. ಓಕೆ, ವೆನ್ ಐ ಆಮ್ ಗೋಯಿಂಗ್ ಟು ಎಕ್ಸ್ಪ್ಲೈನ್ ದೆಮ್ ಅಗೈನ್ ಐ ವಿಲ್ ಟೆಲ್ ಯು ಹೌ ಟು ಯೂಸ್ ದೋಸ್ ಡೈಲಾಗ್ಸ್ ಇನ್ ಪ್ರೆಸೆಂಟ್ ಪರ್ಫೆಕ್ಟ್ ಆ್ಯಂಡ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಆ್ಯಂಡ್ ಆಲ್. ಅದರಲ್ಲಿ ಬಳಕೆ ಮಾಡೋದು ಹೇಗೆ ಅಂತ ನಾನು ಮತ್ತೆ ನಿಮಗೆ ಹೇಳ್ತಾ ಹೋಗ್ತಾ ಇದ್ದೀನಿ. ಓಕೆ, ಈಗ ರಾಜು ನನ್ನನ್ನು ನೋಡಿದ್ದಾನೆ. ಹೇಗೆ ವಾಕ್ಯಗಳನ್ನು ಫ್ರೇಮ್ ಮಾಡ್ತೀರಾ? ರಾಜು ನನ್ನನ್ನು ನೋಡಿದ್ದಾನೆ. ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅಲ್ವಾ? ಎಸ್. ಸಬ್ಜೆಕ್ಟ್ ಏನು? ಸಬ್ಜೆಕ್ಟ್ ಈಸ್ ರಾಜು. ಏನು ಮಾಡಿದ್ದಾನೆ? ನೋಡಿದ್ದಾನೆ. ವರ್ಬ್ ಸಿ, ಸಾ, ಸೀನ್ ಅಂತ ತಗೊಳ್ತೀವಿ. ರಾಜು ನನ್ನನ್ನು ನೋಡಿದ್ದಾನೆ. ನನ್ನನ್ನು ಅನ್ನೋದಕ್ಕೆ ಏನಂತೀರಾ? ಮೀ, ಎಮ್-ಇ. ಮೀ ಅಂದರೆ ನನ್ನನ್ನು ಅಂತ ಹೇಳ್ಬಿಟ್ಟು. ಗೊತ್ತಾಗ್ತಿಲ್ಲ? ಮೀ ಅಂದರೆ ನನ್ನನ್ನು ಅಂತ ಹೇಳ್ಬಿಟ್ಟು. ಓಕೆ, ಈಗ ಇದು ಹೇಗೆ? ರಾಜು ಹ್ಯಾಸ್ ಸೀನ್ ಮೀ. ಸರ್, ರಾಜು ಹ್ಯಾವ್ ಅಲ್ವಾ? ಇಲ್ಲ, ಹ್ಯಾವ್ ಬರಲ್ಲ. ಬಿಕಾಸ್ ರಾಜು ಇಸ್ ಅ ಥರ್ಡ್ ಪರ್ಸನ್ ಸಿಂಗ್ಯುಲರ್ ಆಯಿತು. ಸಿಂಗ್ಯುಲರ್ ಆಗಿದ್ದಾರೆ. ರಾಜು ಹ್ಯಾಸ್ ಸೀನ್ ಮೀ. ರಾಜು ನನ್ನನ್ನು ನೋಡಿದ್ದಾನೆ. ಇಲ್ಲ ರೀ, ರಾಜು ನನ್ನ ನೋಡಿಲ್ಲ. ರಾಜು ಹ್ಯಾಸ್ ನಾಟ್ ಸೀನ್ ಮೀ. ನೋ, ರಾಜು ಹ್ಯಾಸ್ ನಾಟ್ ಸೀನ್ ಮೀ. ರಾಜು ನನ್ನನ್ನು ನೋಡಿಲ್ಲ. ರಾಜು ಹ್ಯಾಸ್ ಸೀನ್ ಮೀ. ರಾಜು ಹ್ಯಾಸ್ ನಾಟ್ ಸೀನ್ ಮೀ. ರಾಜು ನನ್ನ ನೋಡಿದಾನ? ಹ್ಯಾಸ್ ರಾಜು ಸೀನ್ ಮೀ? ವೆರಿ ಸಿಂಪಲ್ ನೋಡಿ. ಹ್ಯಾಸ್ ರಾಜು ಇನ್ ದ ಪ್ಲೇಸ್ ಆಫ್ ಹೀ. ರಾಜು ಹ್ಯಾಸ್ ಸೀನ್ ಮೀ. ರಾಜು ನನ್ನನ್ನು ನೋಡಿದ್ದಾನ.
ಓ ರಾಜು ನಾನು ನೋಡಿಲ್ವಾ, ಹ್ಯಾಸ್ ರಾಜು ನಾಟ್ ಸೀನ್ ಮೀ, ಹ್ಯಾಸ್ ರಾಜು ನಾಟ್ ಸೀನ್ ಮೀ. ಗೊತ್ತಾಗ್ತಿದೆ ಅಲ್ವಾ? ಹೀಗೆ ವಾಕ್ಯಗಳನ್ನು ಫ್ರೇಮ್ ಮಾಡ್ತಾ ಹೋಗ್ತೀರಾ. ಒನ್ ಮೂರ್ ಎಕ್ಸಾಂಪಲ್ ತಗೊಳ್ಳೋದಾದರೆ, ಅವನು ಇವತ್ತಿನ ನ್ಯೂಸ್ ಪೇಪರನ್ನು ಓದಿದ್ದಾನೆ. ಈ ಹ್ಯಾಸ್ ರೆಡ್ ಟುಡೇಸ್ ನ್ಯೂಸ್ ಪೇಪರ್. ಎಸ್, ಈ ಹ್ಯಾಸ್ ರೆಡ್ ಟುಡೇಸ್ ನ್ಯೂಸ್ ಪೇಪರ್. ಐ ಹ್ಯಾವ್ ರೆಡ್ ಟುಡೇಸ್ ನ್ಯೂಸ್ ಪೇಪರ್. ಶಿ ಹ್ಯಾಸ್ ರೆಡ್ ಟುಡೇಸ್ ನ್ಯೂಸ್ ಪೇಪರ್. ರಾಜು ಹ್ಯಾಸ್ ರೆಡ್ ಟುಡೇಸ್ ನ್ಯೂಸ್ ಪೇಪರ್. ರಾಜು ಇವತ್ತಿನ ಪೇಪರನ್ನು ಓದಿದ್ದಾನೆ. ರಾಜು ಹ್ಯಾಸ್ ರೆಡ್ ಟುಡೇಸ್ ನ್ಯೂಸ್ ಪೇಪರ್. ಗೊತ್ತಾಗ್ತಿದೆ ಅಲ್ವಾ? ಎಸ್, ಸಿಮಿಲರ್ಲಿ ಒನ್ ಮೋರ್ ಎಕ್ಸಾಂಪಲ್. ಎಸ್, ಇದರಲ್ಲಿ ನಾವು ಇಂಟ್ರೋಗೇಟಿವ್ ನೆಗೆಟಿವ್ ಎಲ್ಲ ಮಾಡೋದಾದರೆ, ರಾಜು ಹ್ಯಾಸ್ ರೆಡ್ ಟುಡೇಸ್ ನ್ಯೂಸ್ ಪೇಪರ್. ಇವತ್ತಿನ ನ್ಯೂಸ್ ಪೇಪರ್ ರಾಜು ಓದಿಲ್ಲ. ನೋ, ರಾಜು ಹ್ಯಾಸ್ ನಾಟ್ ರೆಡ್ ಟುಡೇಸ್ ನ್ಯೂಸ್ ಪೇಪರ್. ರಾಜು ಹ್ಯಾಸ್ ನಾಟ್ ರೆಡ್ ಟುಡೇಸ್ ನ್ಯೂಸ್ ಪೇಪರ್. ರಾಜು ಇವತ್ತಿನ ಪೇಪರನ್ನು ಓದಿಲ್ಲ. ರಾಜು ಇವತ್ತಿನ ನ್ಯೂಸ್ ಪೇಪರ್ ಓದಿದ್ದಾನ? ಹ್ಯಾಸ್ ರಾಜು ರೆಡ್ ಟುಡೇಸ್ ನ್ಯೂಸ್ ಪೇಪರ್? ಹ್ಯಾಸ್ ರಾಜು ರೆಡ್ ಟುಡೇಸ್ ನ್ಯೂಸ್ ಪೇಪರ್? ಓ, ರಾಜು ಇವತ್ತಿನ ಪೇಪರ್ ಓದಿಲ್ವಾ? ಹ್ಯಾಸ್ ರಾಜು ನಾಟ್ ರೆಡ್ ಟುಡೇಸ್ ನ್ಯೂಸ್ ಪೇಪರ್. ಅಥವಾ ಹ್ಯಾಸಂಟ್, ಹ್ಯಾಸ್ ನಾಟ್ ಇದೆಯಲ್ಲ, ಈ ನಾಟನ್ನು ಇಲ್ಲೇ ಹಾಕ್ಬೋದು. ಹ್ಯಾಸಂಟ್ ರಾಜು ರೆಡ್ ಟುಡೇಸ್ ನ್ಯೂಸ್ ಪೇಪರ್. ಅಥವಾ ಹ್ಯಾಸ್ ರಾಜು ನಾಟ್ ರೆಡ್ ಟುಡೇಸ್ ನ್ಯೂಸ್ ಪೇಪರ್. ರಾಜು ಇವತ್ತಿನ ಪೇಪರನ್ನು ಓದಿಲ್ವಾ? ನೀವು ಹೀಗೂ ಕೂಡ ಇದನ್ನು ಬಳಕೆ ಮಾಡಿಕೊಳ್ಬೋದಾಗಿದೆ ಅಂತೇಳಿ. ಗೊತ್ತಾಗ್ತಿದೆ ಅಲ್ವಾ? ಓಕೆ, ಫೈನ್. ನೆಕ್ಸ್ಟು, ಇದು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸಲ್ಲಿ ವಾಕ್ಯಗಳನ್ನು ರಚನೆ ಮಾಡ್ತಕ್ಕಂಥದ್ದು ಹೇಗೆ ಅಂತೇಳಿ. ನೆಕ್ಸ್ಟು ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್. ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸಲ್ಲಿ ವಾಕ್ಯಗಳನ್ನು ರಚನೆ ಮಾಡೋದು ಹೇಗೆ ಅಂತೇಳಿ ನಾವು ನೋಡ್ತಾ ಹೋಗೋಣ. ಬಟ್ ಅದಕ್ಕಿಂತ ಬಿಫೋರ್ ಆಗಿ ದಟ್ ಇನ್ ದ ನೆಕ್ಸ್ಟ್ ವಿಡಿಯೋ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಅಬೌಟ್ ದಟ್. ಅದಕ್ಕಿಂತ ಪೂರ್ವದಲ್ಲಿ ಏನು ಮಾಡೋಣ ಅಂತ ಹೇಳಿದ್ರೆ, ಇದನ್ನು ಕಂಬೈನ್ ಮಾಡೋದು ಹೇಗೆ ಅಂತ ನೋಡೋಣ. ಈಗ 4 ಲೈನನ್ನು ಹೇಳಿದ್ದೀವಿ. ಐ ಹ್ಯಾವ್ ರೆಡ್ ನ್ಯೂಸ್ ಪೇಪರ್, ಐ ಹ್ಯಾವ್ ನಾಟ್ ರೆಡ್ ನ್ಯೂಸ್ ಪೇಪರ್, ಹ್ಯಾವ್ ಐ ರೆಡ್ ನ್ಯೂಸ್ ಪೇಪರ್, ಹ್ಯಾವ್ ಐ ನಾಟ್ ರೆಡ್ ನ್ಯೂಸ್ ಪೇಪರ್ ಅಂತ ಈ ಥರನ ಕಲ್ತ್ಕೊಂಡಿದ್ದೀವಿ. ಆದರೆ ವೆನ್ ಯು ಆರ್ ಗೋಯಿಂಗ್ ಟು ಸ್ಪೀಕ್ ದೀಸ್ ಲೈನ್ಸ್, ವೆನ್ ಯು ಆರ್ ಗೋಯಿಂಗ್ ಟು ಫ್ರೇಮ್ ದ ಸೆಂಟೆನ್ಸಸ್ ಬಿಫೋರ್ ಟಾಕಿಂಗ್, ಆರ್ಡರ್ ವೈಸ್ ದ ಸೆಂಟೆನ್ಸಸ್ ಯು ಆರ್ ನಾಟ್ ಗೋಯಿಂಗ್ ಟು ಫ್ರೇಮ್. ಇದನ್ನೆಲ್ಲ ಆರ್ಡರ್ ವೈಸಲ್ಲಿ ಫ್ರೇಮ್ ಮಾಡ್ತೀರಾ. ಅಲ್ಲಿ ಫಸ್ಟ್ ಲೈನು ಐ ಹ್ಯಾವ್ ಗಾನ್ ಟು ಟೆಂಪಲ್, ಐ ಹ್ಯಾವ್ ನಾಟ್ ಗಾನ್ ಟು ಟೆಂಪಲ್, ಹ್ಯಾವ್ ಐ ಗಾನ್ ಟು ಟೆಂಪಲ್, ಹ್ಯಾವ್ ಐ ನಾಟ್ ಗಾನ್ ಟು ಟೆಂಪಲ್. ದಿಸ್ ಈಸ್ ನಾಟ್ ದ ವೇ ವೆನ್ ಯು ಆರ್ ಗೋಯಿಂಗ್ ಟು ಸ್ಪೀಕ್ ಟು ಸಮ್ವನ್. ರ್ಯಾಂಡಮ್ ಆಗಿ ನಿಮಗೆ ರ್ಯಾಂಡಮ್ಲಿ ಯು ಶುಡ್ ಬಿ ಏಬಲ್ ಟು ಫ್ರೇಮ್ ದ ಸೆಂಟೆನ್ಸಸ್ ರ್ಯಾಂಡಮ್ಲಿ. ಓಕೆ, ಆಲ್ ಸೆಂಟೆನ್ಸಸ್ ವಿ ಆರ್ ನಾಟ್ ಗೋಯಿಂಗ್ ಟು ಯೂಸ್. ಆಲ್ ಟೈಪ್ಸ್ ಆಫ್ ಸೆಂಟೆನ್ಸಸ್ ವಿ ಆರ್ ನಾಟ್ ಗೋಯಿಂಗ್ ಟು ಯೂಸ್ ವೆನ್ ಯು ಆರ್ ಗೋಯಿಂಗ್ ಟು ಟಾಕ್ ಟು ಸಮ್ಮನ್ ಫಾರ್ ಎ ಗಿವನ್ ಪೀರಿಯಡ್. ಒಂದು ಕೊಟ್ಟಿರ್ತಕ್ಕಂಥ ಸಮಯದಲ್ಲಿ ನಾವು ಅದನ್ನೆಲ್ಲ ಬಳಕೆ ಮಾಡೋದಿಲ್ಲ. ರ್ಯಾಂಡಮ್ ಆಗಿ ನಾವು ಬಳಕೆ ಮಾಡಬೇಕಾಗುತ್ತೆ. ಹೇಗೆ ಅಂತ ಹೇಳಿದ್ರೆ, ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸಲ್ಲಿ ಹೇಳ್ತಿದ್ದೀನಿ. ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸಲ್ಲಿ ನಾನು ದೇವಸ್ಥಾನಕ್ಕೆ ಬಂದಿದ್ದೀನಿ, ನೀನು ದೇವಸ್ಥಾನಕ್ಕೆ ಬಂದಿಲ್ವಾ? ನಾನು ದೇವಸ್ಥಾನಕ್ಕೆ ಬಂದಿದ್ದರೆ ನೀವು ಬಂದಿಲ್ವಾ? ಹೇಗೆ ಹೇಳ್ತೀರಾ? ನಾನು ದೇವಸ್ಥಾನಕ್ಕೆ ಬಂದಿದ್ದೀನಿ ಅಫರ್ಮೇಟಿವ್ ಸೆಂಟೆನ್ಸ್ ಆಯಿತು. ನೀವು ದೇವಸ್ಥಾನಕ್ಕೆ ಬಂದಿಲ್ವಾ ಅಂತಂದ್ರೆ ನೆಗೆಟಿವ್ ಇಂಟ್ರಾಗೇಟಿವ್ ಸೆಂಟೆನ್ಸ್ ಆಯಿತು. ಹೇಗೆ? ಐ ಹ್ಯಾವ್ ಕಮ್ ಟು ಟೆಂಪಲ್. ಐ ಹ್ಯಾವ್ ಕಮ್ ಟು ಟೆಂಪಲ್. ನಾನು ದೇವಸ್ಥಾನಕ್ಕೆ ಬಂದಿದ್ದೀನಿ. ನೀವು ಇನ್ನೂ ದೇವಸ್ಥಾನಕ್ಕೆ ಬಂದಿಲ್ವಾ? ಹ್ಯಾವ್ ಯು ನಾಟ್ ಅಲ್ವಾ ಅದು? ಹ್ಯಾವ್ ಯು ನಾಟ್ ಸಾಕಾಗುತ್ತೆ. ಹ್ಯಾವ್ ಯು ನಾಟ್ ಕಮ್ ಟು ಟೆಂಪಲ್ ಅಂತಲೇ ಬರೋದು. ನಾನು ದೇವಸ್ಥಾನಕ್ಕೆ ಬಂದಿದ್ದೀನಿ, ನೀವು ಬಂದಿಲ್ವಾ ಅಂತಲೇ ಅರ್ಥ ಆಗುತ್ತೆ. ಹ್ಯಾವ್ ಯು ನಾಟ್ ಕಮ್ ಟು ಟೆಂಪಲ್ ಅಂತೇಳಿ ಅಗೇನ್ ಕಂಟಿನ್ಯೂ ಮಾಡೋದು ಬೇಡ. ಈಗಿನ ಕಲಿತಾ ಇದ್ದೀರಲ್ವಾ, ಕಂಟಿನ್ಯೂ ಮಾಡ್ತೀರ ಮಾಡ್ರಿ. ಐ ಹ್ಯಾವ್ ಕಮ್ ಟು ಟೆಂಪಲ್. ಹ್ಯಾವ್ ಯು ನಾಟ್ ಕಮ್ ಟು ಟೆಂಪಲ್? ನಾನು ದೇವಸ್ಥಾನಕ್ಕೆ ಬಂದು ನೀವು ದೇವಸ್ಥಾನಕ್ಕೆ ಬಂದಿಲ್ವಾ ಆ ಥರ. ನಾನು ಸ್ನಾನ ಮಾಡಿದೆ, ನೀವು ಮಾಡಿಲ್ವಾ? ನಾನು ಸ್ನಾನ ಮಾಡಿದ್ದೀನಿ ರೀ, ನೀವು ಇನ್ನೂ ಮಾಡಿಲ್ವಾ ಸ್ನಾನನ? ಹೌ ಡು ಯು ಸೇ? ಐ ಹ್ಯಾವ್ ಟೇಕನ್ ಮೈ ಬಾತ್. ಹ್ಯಾವ್ ಯು ನಾಟ್? ಐ ಹ್ಯಾವ್ ಟೇಕನ್ ಮೈ ಬಾತ್. ಹ್ಯಾವ್ ಯು ನಾಟ್ ಮೀನ್ಸ್ ಹ್ಯಾವ್ ಯು ನಾಟ್ ಟೇಕನ್ ಯುವರ್ ಬಾತ್ ಅಂತಲೇ ಅರ್ಥ. ಗೊತ್ತಾಗ್ತಿದಲ್ಲ? ಐ ಹ್ಯಾವ್ ಟೇಕನ್ ಮೈ ಬಾತ್, ಹ್ಯಾವ್ ಯು ನಾಟ್ ಅಂತ ಆಗುತ್ತೆ. ಗೊತ್ತಾಗ್ತಿದೆ ಅಲ್ವಾ? ಓಕೆ. ಆ್ಯಂಡ್ ಒನ್ ಮೋರ್ ಎಕ್ಸಾಂಪಲ್. ವಾಟ್ ಇಸ್ ದಟ್? ಕಂಬೈನ್ ಮಾಡ್ತಕ್ಕಂಥದ್ದು. ಓಕೆ, ನಾನು ನಿಮ್ಮನ್ನು ನೋಡಿದ್ದೀನಿ, ನೀವು ನನ್ನ ನೋಡಿಲ್ವಾ? ಐ ಹ್ಯಾವ್ ಸೀನ್ ಯು. ಹ್ಯಾವ್ ಯು ನಾಟ್ ಸೀನ್ ಮೀ? ಐ ಹ್ಯಾವ್ ಸೀನ್ ಯು. ಹ್ಯಾವ್ ಯು ನಾಟ್ ಸೀನ್ ಮೀ? ನಾನು ನಿಮ್ಮನ್ನು ನೋಡಿದ್ದೀನಿ, ನೀವು ನನ್ನನ್ನು ನೋಡಿಲ್ವಾ? ಗೊತ್ತಾಗ್ತಿದೆ ಅಲ್ವಾ? ಎಸ್, ಸಿಮಿಲರ್ಲಿ. ಆ್ಯಂಡ್ ಒನ್ ಮೋರ್ ಎಕ್ಸಾಂಪಲ್. ನಾನು ಇವತ್ತಿನ ನ್ಯೂಸ್ ಪೇಪರ್ ಓದಿದ್ದೀನಿ, ನೀವು ಓದಿಲ್ವಾ? ಐ ಹ್ಯಾವ್ ರೆಡ್ ಟುಡೇಸ್ ನ್ಯೂಸ್ ಪೇಪರ್. ಹ್ಯಾವ್ ಯು ನಾಟ್? ಗೊತ್ತಾಗ್ತಿದ್ವಾ? ಐ ಹ್ಯಾವ್ ರೆಡ್ ಟುಡೇಸ್ ನ್ಯೂಸ್ ಪೇಪರ್. ಹ್ಯಾವ್ ಯು ನಾಟ್? ಕಂಟಿನ್ಯೂ ಮಾಡೋಂಗಿದ್ರೆ ಮಾಡ್ಬೋದು. ಐ ಹ್ಯಾವ್ ರೆಡ್ ಟುಡೇಸ್ ನ್ಯೂಸ್ ಪೇಪರ್. ಹ್ಯಾವ್ ಯು ನಾಟ್ ರೆಡ್ ಟುಡೇಸ್ ನ್ಯೂಸ್ ಪೇಪರ್ ಎಟ್ YT ಅಂದರೆ ಇನ್ನೂ ಇವತ್ತಿನ ನ್ಯೂಸ್ ಪೇಪರನ್ನು ನೀವು ಓದಿಲ್ವಾ? ಐ ಹ್ಯಾವ್ ರೆಡ್ ಟುಡೇಸ್ ನ್ಯೂಸ್ ಪೇಪರ್. ಹ್ಯಾವ್ ಯು ನಾಟ್ ರೆಡ್ ಟುಡೇಸ್ ನ್ಯೂಸ್ ಪೇಪರ್? ದಿಸ್ ಈಸ್ ಹೌ ಯು ಆರ್ ಗೋಯಿಂಗ್ ಟು ಫ್ರೇಮ್ ಸೆಂಟೆನ್ಸಸ್. ಓಕೆ, ಫೈನ್. ಕಂಬೈನ್ ಮಾಡಿ ಐ ಮತ್ತು ಯು ಮಾತ್ರ ಆಯಿತು. ಅದೇ ಥರ ನೀವು ಹೀಯನ್ನು ಯೂಸ್ ಮಾಡಿ, ವಿಯನ್ನು ಯೂಸ್ ಮಾಡಿ, ದೇಯನ್ನು ಯೂಸ್ ಮಾಡಿ. ಹೌದಲ್ವಾ? ಅವರು ನಮ್ಮ ಮನೆಗೆ ಬಂದಿದ್ದಾರೆ, ನೀವಿನ್ನೂ ಬಂದಿಲ್ವಾ?
ದೇ ಹ್ಯಾವ್ ಆಲ್ರೆಡಿ ಕಮ್ ಟು ಮೈ ಹೋಮ್. ಅವರು ಈಗಾಗಲೇ ನಮ್ಮ ಮನೆಗೆ ಬಂದಿದ್ದಾರೆ. ದೇ ಹ್ಯಾವ್ ಕಮ್ ಟು ಮೈ ಹೋಮ್. ಆಲ್ರೆಡಿ ಅನ್ನೋ ವರ್ಡನ್ನು ನಾನು ಏನು ಮಾಡಿದ್ದೀನಿ, ಆ್ಯಡ್ ಮಾಡಿದ್ದೀನಿ. ದೇ ಹ್ಯಾವ್ ಕಮ್ ಟು ಮೈ ಹೋಮ್. ಹ್ಯಾವ್ ಯು ನಾಟ್? ಅವರು ನಮ್ಮ ಮನೆಗೆ ಆಲ್ರೆಡಿ ಬಂದಿದ್ದಾರೆ. ನೀವಿನ್ನೂ ಬಂದಿಲ್ವಾ? ದೇ ಹ್ಯಾವ್ ಆಲ್ರೆಡಿ ಕಮ್ ಟು ಮೈ ಹೋಮ್. ಹ್ಯಾವ್ ಯು ನಾಟ್? ನೀವಿನ್ನೂ ಬಂದಿಲ್ವಾ ಅಂತ ಅರ್ಥ ಕೊಡ್ತದೆ. ಗೊತ್ತಾಗ್ತಿದೆಯಲ್ಲ? ದಿಸ್ ಈಸ್ ಹೌ ಯು ಆರ್ ಗೋಯಿಂಗ್ ಟು ಫ್ರೇಮ್ ಸೆಂಟೆನ್ಸ್ ಬೈ ಯೂಸಿಂಗ್ ಅ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್. ಇದನ್ನು ಎಷ್ಟು ಸಾಧ್ಯವಾಗುತ್ತೋ ಸಾಕಷ್ಟು ಸೆಂಟೆನ್ಸ್ಗಳನ್ನು ನೀವೇನು ಮಾಡಬೇಕು, ಸೆಂಟೆನ್ಸ್ಗಳನ್ನು ಫ್ರೇಮ್ ಮಾಡ್ತಾ ಹೋಗಬೇಕಾಗತ್ತೆ. ನೀವು ಫ್ರೇಮ್ ಮಾಡ್ತಾ 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 ಏನಾಗುತ್ತೆ ಅಂದರೆ ಆಲ್ ದ ಡೈಲಾಗ್ಸ್ ವಿಲ್ ಬಿ ಆನ್ ದ ಟಿಪ್ ಆಫ್ ಯುವರ್ ಟಂಗ್. ವ್ಯಾನ್ ದೀಸ್ ಡೈಲಾಗ್ಸ್ ವಿಲ್ ಬಿ ಆನ್ ದ ಟಿಪ್ ಆಫ್ ಯುವರ್ ಟಂಗ್, ಡೆಫಿನೆಟ್ಲಿ ಯು ವಿಲ್ ಬಿ ಏಬಲ್ ಟು ಸ್ಪೀಕ್ ಟು ಎನಿವನ್ ಇನ್ ದ ಲ್ಯಾಂಗ್ವೇಜ್ ಆಫ್ ದ ಇಂಗ್ಲೀಷ್. ದಿಸ್ ಇಸ್ ವಾಟ್ ಯು ನೀಡ್ ಟು ಕೀಪ್ ಇನ್ ದ ಮೈಂಡ್. ಓಕೆ, ನಾನು ನಿಮ್ಮ ಮನೆಗೆ ಬಂದಿದ್ದೀನಿ, ನೀವು ನಮ್ಮ ಮನೆಗೆ ಬಂದಿಲ್ವಾ? ಹ್ಯಾವ್ ಕಮ್ ಟು ಯುವರ್ ಹೋಮ್. ಹ್ಯಾವ್ ಯು ನಾಟ್ ಕಮ್ ಟು ಮೈ ಹೋಮ್? ನಾನು ನಿಮ್ಮ ಮನೆಗೆ ಬಂದಿದ್ದೀನಿ ರೀ ಒಂದು 2-3 ಸಲ. ನೀವು ನಮ್ಮ ಮನೆಗೆ ಬಂದಿಲ್ಲ ಅಲ್ವಾ? ನೀವು ಬಂದಿಲ್ಲ ಅಲ್ವಾ ಅನ್ನೋ ಅರ್ಥದಲ್ಲಿ. ಗೊತ್ತಾಗ್ತಿದೆ ಅಲ್ವಾ? ಓಕೆ, ಫೈನ್. ಓಕೆ ಡಿಯರ್ ಸ್ಟೂಡೆಂಟ್ಸ್, ಐ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್ ಹೌ ಟು ಫ್ರೇಮ್ ಸೆಂಟೆನ್ಸ್ ಇನ್ ಅ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್. ಇದೇ ಥರ ಇನ್ನೂ ಸಾಕಷ್ಟು ವರ್ಬ್ಸ್ಗಳನ್ನು ನೀವು ಬಳಕೆ ಮಾಡಿಕೊಂಡು, ಬಟ್ ಥರ್ಡ್ ಫಾರ್ಮ್ ಆಫ್ ದ ವರ್ಬು ನಿಮಗೆ ಪಕ್ಕಾ ಗೊತ್ತಿರಬೇಕು. ಥರ್ಡ್ ಫಾರ್ಮ್ ಆಫ್ ದ ವರ್ಬ್ ಇಲ್ಲ ಅಂತಂದರೆ ಇಟ್ ಈಸ್ ನಾಟ್ ಪಾಸಿಬಲ್ ಟು ಫ್ರೇಮ್ ದ ಸೆಂಟೆನ್ಸ್ ಇನ್ ಅ ಪ್ರೆಸೆಂಟ್ ಪರ್ಫೆಕ್ಟ್ tense. To frame the present perfect tense, you people should know the third form of the verb. For example, what is the third form of go? Go ಗೆ third form ಏನು? Go, went, gone. Gone is the third form of go. Sit ಗೆ third form ಏನು? Sit, sat, sit. ಆ ಥರ್ಡ್ ಫಾರ್ಮನ್ನು ನಾವು ಏನು ಮಾಡಬೇಕು ಅಂತಂದರೆ ಹ್ಯಾವ್ ನೆಕ್ಸ್ಟಿಗೆ ಯೂಸ್ ಮಾಡಬೇಕಾಗ್ತದೆ. ಹೌದಲ್ವಾ? ಐ ಹ್ಯಾವ್ ಗಾನ್ ಟು ಟೆಂಪಲ್. ಗಾನ್ ಅಂದರೆ ಥರ್ಡ್ ಫಾರ್ಮ್. ಸಿ ಥರ್ಡ್ ಫಾರ್ಮ್. ಸಿ ಇಸ್ ದ ಫಸ್ಟ್ ಫಾರ್ಮ್. SEE. ಸಿ ಇಸ್ ದ ಫಸ್ಟ್ ಫಾರ್ಮ್ ಆದರೆ ಥರ್ಡ್ ಫಾರ್ಮ್ ಏನಾಗುತ್ತೆ? ಸಿ, ಸಾ, ಸೀನ್ ಅಲ್ವಾ? ಈ ಥರ ಆಗುತ್ತೆ. ಅದೇ ರೀತಿಗೆ ಬ್ರೇಕ್ ಫಸ್ಟ್ ಫಾರ್ಮ್ ಅಂತ ಅಂದ್ಕೊಂಡ್ರೆ ಮುರಿಯೋದು. ಹೌದಲ್ವಾ? ಬ್ರೇಕ್ ಫಸ್ಟ್ ಫಾರ್ಮ್ ಅಂತಂತಂದರೆ ಥರ್ಡ್ ಫಾರ್ಮ್ ಏನಾಗುತ್ತೆ? ಬ್ರೇಕ್, ಬ್ರೋಕ್, ಬ್ರೋಕನ್. ದಟ್ ಬ್ರೋಕನ್ ಕ್ಯಾನ್ ಬಿ ಯೂಸ್ಡ್. ಐ ಹ್ಯಾವ್ ಬ್ರೋಕನ್ ದ ವಿಂಡೋ. ಶಿ ಹ್ಯಾಸ್ ಬ್ರೋಕನ್ ದ ವಿಂಡೋ. ದೇ ಹ್ಯಾವ್ ಬ್ರೋಕನ್ ದ ವಿಂಡೋ. ಗ್ಲಾಸ್ ಹ್ಯಾಸ್ ಬೀನ್ ಬ್ರೋಕನ್. ಓಕೆ, ಬ್ರೋಕನ್ ಅನ್ನೋ ಪದವನ್ನು ನಾವು ಹಾಗೆ ಬಳಕೆ ಮಾಡ್ತಾ ಇದ್ದೀವಿ. ಗೊತ್ತಾಗ್ತಿದಿಲ್ವಾ? ಎಸ್. ಸಿಮಿಲರ್ಲಿ ಹಾಡು ಹೇಳು, ಸಿಂಗ್ ಅಂತ ಹೇಳ್ತೀರಾ. ಇಫ್ ಸಿಂಗ್ ಇಸ್ ದ ಫಸ್ಟ್ ಫಾರ್ಮ್, ವಾಟ್ ಇಸ್ ದ ಥರ್ಡ್ ಫಾರ್ಮ್ ಫಾರ್ ಸಿಂಗ್? ಸಿಂಗಿಗೆ ಥರ್ಡ್ ಫಾರ್ಮ್ ಏನು? ಸಿಂಗ್, ಸ್ಯಾಂಗ್, ಸಂಗ್. SUNG, ಸಂಗ್. ಐ ಹ್ಯಾವ್ ಸಂಗ್ ಮೆನಿ ಸಾಂಗ್ಸ್. ನಾನು ಸಾಕಷ್ಟು ಹಾಡುಗಳನ್ನು ಹಾಡಿದ್ದೇನೆ. ಐ ಹ್ಯಾವ್ ಸಂಗ್ ಮೆನಿ ಸಾಂಗ್ಸ್. ಯು ಹ್ಯಾವ್ ಸಂಗ್ ಮೆನಿ ಸಾಂಗ್ಸ್. ಶಿ ಹ್ಯಾಸ್ ಸಂಗ್ ಮೆನಿ ಸಾಂಗ್ಸ್. Read. If read is the first form, what would be the third form for read? Read, read. ನೋಡಿ ಇಲ್ಲಿ read, READ. ಸೆಕೆಂಡ್ ಫಾರ್ಮ್ READ. ಥರ್ಡ್ ಫಾರ್ಮ್ READ. ಬರೆಯೋದು ಮಾತ್ರ READ. ಆಲ್ವೇಸ್ ಇಟ್ ವುಡ್ ಬಿ ದ ಸ್ಪೆಲ್ಲಿಂಗ್ ವಿಲ್ ಬಿ ಸಿಮಿಲರ್ ಬಟ್ ಪ್ರೊನೌನ್ಸಿಯೇಷನ್ ವಿಲ್ ಬಿ ಡಿಫರ್. read, read. But however, the spelling for all these is similar. Okay, okay. And one more example. Cut. If cut is the first form, what is the third form for cut? Cut. Not ed. Cutted, no. Cut. And one more example. Reap. 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 ಕೊಯ್ಯತಕ್ಕಂಥದ್ದು, ಹುಲ್ಲು ಕೊಯ್ಯೋದು. reap. If reap is the first form, what is the second and third form? Reap. Wrapped. That wrapped can be used in that wrapped, third form of the verb. The wrapped can be used when you are going to frame sentence in a present perfect tense. Dear students, ಇದರಿಂದ ಏನು ಗೊತ್ತಾಗುತ್ತೆ ಅಂತಂದರೆ without having a knowledge of third form of the verb, it is not possible to frame sentence in a present perfect tense. It would be imperfect unless and until you are going to know third form of the given verb. ಕೊಟ್ಟಿರ್ತಕ್ಕಂಥ ವರ್ಬ್ನ ಥರ್ಡ್ ಫಾರ್ಮ್ ನಿಮಗೆ ಗೊತ್ತಿಲ್ಲ ಅಂತಂದರೆ ಅದು ಆ ರೀತಿ ಆಗಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ಬಿಟ್ಟು. ಗೊತ್ತಾಗ್ತಿದಲ್ಲ? ಫಾರ್ ಎಕ್ಸಾಂಪಲ್ ಡ್ಯಾಮೇಜ್. there are many words which will end with ED form. damaged. ED ಫಾರ್ಮ್ ಹಾಕಿಬಿಟ್ರೆ ಆಯಿತು. learned. ಕಲಿತಕ್ಕ. I have learned many things. ಗೊತ್ತಾಗ್ತಿದೆ ಅಲ್ವಾ? ಕೆಲವೊಂದು ಆ್ಯಸ್ ಯೂಸಲ್ ಇರ್ತದೆ. ಫಾರ್ ಎಕ್ಸಾಂಪಲ್ ಪುಟ್. second form is also a put. third form is also put. ಅದು ಸೇಮ್ ಕಾಮನ್ ಆಗಿ ಇದೆ. ಶಟ್ ಅಂತ ಹೇಳ್ತೀರಾ. ಟಾಕ್ ಅಂತ ಬಂದರೆ ED ಎಂಡ್ ಆಗುತ್ತೆ. talked. I have talked. He has talked. She has talked. We have talked. ನಾವು ಮಾತನಾಡಿದ್ದೇವೆ. talked ಅಂತ ಹೇಳ್ತಾ ಇದ್ದೀವಿ.
ಸ್ಪೀಕ್ ಅಂತ ಬಂದರೆ, ಇಫ್ ಸ್ಪೀಕ್ ಇಸ್ ದ ಫಸ್ಟ್ ಫಾರ್ಮ್, ವಾಟ್ ವುಡ್ ಬಿ ದ ಥರ್ಡ್ ಫಾರ್ಮ್? ಸ್ಪೀಕ್, ಸ್ಪೋಕ್, ಸ್ಪೋಕನ್. ಸರ್ ಮೂರನ್ನು ಯೂಸ್ ಮಾಡ್ಕೊಂಡು ಒಂದು ಲೈನ್ ಹೇಳೋದಾದರೆ, ಐ ಸ್ಪೀಕ್ ನಾನು ಮಾತನಾಡುತ್ತೇನೆ, ವೆರಿ ಸಿಂಪಲ್, ಐ ಸ್ಪೀಕ್ ನಾನು ಮಾತಾಡುತ್ತೇನೆ. ಐ ಹ್ಯಾವ್ ಸ್ಪೋಕನ್ ನಾನು ಮಾತನಾಡಿದ್ದೇನೆ, ಐ ಹ್ಯಾವ್ ಸ್ಪೋಕನ್ ನಾನು ಮಾತನಾಡಿದೆ. ಐ ಸ್ಪೋಕ್ ನಾನು ಮಾತಾಡಿದೆ, ಐ ಸ್ಪೀಕ್ ನಾನು ಮಾತನಾಡುತ್ತೇನೆ, ಐ ಸ್ಪೋಕ್ ನಾನು ಮಾತಾಡಿದೆ. ಸಿಂಪಲ್ ಪಾಸ್ಟ್ ಟೆನ್ಸ್ ಇದು. ನೆಕ್ಸ್ಟ್ ಕ್ಲಾಸಲ್ಲಿ ಹೇಳ್ತೀನಿ ಅದನ್ನು. ಇನ್ ಫೋರ್ತ್ ಕಮಿಂಗ್ ಕ್ಲಾಸಸ್ ವಿ ವಿಲ್ ಹ್ಯಾವ್ ಅ ಡಿಸ್ಕಷನ್ ಓವರ್ ಇಟ್. ಆ್ಯಂಡ್ ನೆಕ್ಸ್ಟ್ ಐ ಹ್ಯಾವ್ ಸ್ಪೋಕನ್, ನೋಡಿ ಹ್ಯಾವ್ ಯೂಸ್ ಮಾಡಿದ್ದೀನಿ, ಸ್ಪೋಕನ್. ಸ್ಪೋಕನ್ ಯೂಸ್ ಮಾಡಬೇಕು ಅಂದರೆ ಹಿಂದೆ ಹ್ಯಾವ್ ಇರಬೇಕು, ಸ್ಪೋಕನ್ ಯೂಸ್ ಮಾಡೋಕ್ಕಂದ್ರೆ ಹ್ಯಾಸ್ ಅಂತ ಇರಬೇಕು. ವೆನ್ ಸಬ್ಜೆಕ್ಟ್ ಈಸ್ ಈ, ಶಿ, ಇಟ್ ಇತ್ತು ಅಂದರೆ. ಗೊತ್ತಾಗ್ತಿದೆಯಲ್ವಾ? ಓಕೆ ಫೈನ್. ಆ್ಯಂಡ್ ಅವರ್ ಇಸ್ ಒನ್ ಮೋರ್ ಥಿಂಗ್, ಅದು ಒಂದು ವೆಕಾಬುಲರಿ ಹೇಳೋದಾದರೆ ಕಾಮನ್ ಆಗಿರೋ ಅಂಥದ್ದು. ಗಿವ್, ಗೇವ್, ಗಿವನ್. ಗಿವ್, ಗೇವ್, ಗಿವನ್. ಐ ಗಿವ್ ನಾನು ಕೊಡ್ತೇನೆ, ಐ ಗಿವ್ ನಾನು ಕೊಟ್ಟೆ, ಐ ಹ್ಯಾವ್ ಗಿವನ್ ನಾನು ಕೊಟ್ಟಿದ್ದೇನೆ, ಶಿ ಹ್ಯಾಸ್ ಗಿವನ್ ಅವಳು ಕೊಟ್ಟಿದ್ದಾಳೆ. ಗೊತ್ತಾಗ್ತಿದೆ ಅಲ್ವಾ? ಇದನ್ನು ಮ್ಯಾಕ್ಸಿಮಮ್ ನೀವು ಪ್ರಾಕ್ಟೀಸ್ ಮಾಡ್ತಾ ಹೋಗ್ರಿ. ಇನ್ ದ ನೆಕ್ಸ್ಟ್ ಫೋರ್ತ್ ಕಮಿಂಗ್ ಕ್ಲಾಸ್ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಅಬೌಟ್ ಫ್ರೇಮಿಂಗ್ ಸೆಂಟೆನ್ಸ್ ಇನ್ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್. ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಇಸ್ ಅ ಟೈಪ್ ಆಫ್ ಪ್ರೆಸೆಂಟ್ ಟೆನ್ಸ್ ವಿಚ್ ಇಂಡಿಕೇಟ್ಸ್ ಅನ್ ಆಕ್ಷನ್ ದಟ್ ಟುಕ್ ಪ್ಲೇಸ್ ಇನ್ ದ ಪಾಸ್ಟ್ ಆ್ಯಂಡ್ ಬೀಯಿಂಗ್ ಕಂಟಿನ್ಯೂಡ್ ಇನ್ ದ ಪ್ರೆಸೆಂಟ್ ಆಲ್ಸೋ. ಭೂತಕಾಲದಲ್ಲಿ ಪ್ರಾರಂಭವಾಗಿ ವರ್ತಮಾನ ಕಾಲದಲ್ಲೂ ಕೂಡ ನಿರಂತರವಾಗಿ ನಡೀತಾ ಇದ್ದರೆ ಅದನ್ನು ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅಂತ ಹೇಳ್ತೀವಿ. ದೆನ್ ಹೌ ಟು ಫ್ರೇಮ್ ಸೆಂಟೆನ್ಸ್ ಇನ್ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅನ್ನೋದನ್ನು ಇನ್ ದ ನೆಕ್ಸ್ಟ್ ಕ್ಲಾಸ್ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ about that. Till then, goodbye, have a nice day, bye.